ಹಲೋ ಉಷಾ, ಯಾಕೆ ಬರಲಿಲ್ಲ? ಎಷ್ಟೊತ್ತು ಕಾಯೋದು ನಿನ್ಗೋಸ್ಕರ ಅಲ್ಲಿ? ನಾನು ಹೆಂಗೆ ಬಂದ ಹಂಗೆ ಬರಬೇಕಿತ್ತಪ್ಪ. ನನಗೇನು ಭಯ ಆಗಲ್ವಾ? ನಿನ್ಗೊಬ್ಳಿಗೆ ಭಯ ಆಯ್ತಾ? ಮಾತಾಡ್ಸ್ಬೇಡ, ಇಕ್ಕೋ ಫೋನು. ಒಬ್ಬನೇ ಬಂದಿಯಾ? ಹೆಲ್ಪ್ ಬೇಕಾ? ಇದು ಮೈಸೂರಿಗೆ ಹೋಗುತ್ತಾ ಟ್ರೈನ್? ಇದು ಗೊತ್ತಿಲ್ವಾ ನಿಮಗೆ? ಹೆಸರೇನು ನಿಂದು? ತಗೋ ಕುಡಿ, ತಗೋ ಕುಡಿ. ತಗೋ ಬಾಳೆಹಣ್ಣು. ಏನು ನಿನ್ನ ಹೆಸರು? ರಾಜು. ನನ್ನ ಹೆಸರು ದಿವ್ಯಾ ಅಂತ. ಹೊಟ್ಟೆ ಹಶ್ವಾಗ್ತಿದ್ಯಾ? ಇಡ್ಲಿ ಏನಾದರೂ ತಿಂತೀಯಾ? ದೋಸೆ? ದೋಸೆ ಅಂದರೆ ಇಷ್ಟನಾ? ದೋಸೆ ತಿನ್ನೋಣ? ನಡಿ, ಇಬ್ಬರು ಹೋಟ್ಲಿಗೆ ಹೋಗಿ ತಿನ್ಕೊಬರೋಣ. ಹಾಂ ನಡಿ. ನೀನು ಇಲ್ಲೇ ಕೂತಿರು, ನಾನು ಹೋಗಿ ದೋಸೆ ತೊಗೊಂಬರ್ತೀನಿ ಅಂಗಡಿಲಿ. ಹಾಂ, ಇಲ್ಲೇ ಕೂತ್ಕೊಂಡಿರು, ಎಲ್ಲೂ ಹೋಗ್ಬೇಡ. ಕೆಲಸ ಬೇಕಾ? ಮನೆ ಬಿಟ್ಟು ಬಂದ್ಯಾ? ವಾಪಸ್ ಮನೆಗೆ ಹೋಗ್ಬೇಕಾ? ಹಾಗಾದ್ರೆ ಬಾ ನನ್ನ ಜೊತೆ. ಅವಳು ನಿನ್ನ ಪೊಲೀಸ್ ಹತ್ರ ಕರ್ಕೊಂಡು ಹೋಗ್ತಾಳೆ, ಪೊಲೀಸ್ ನಿನ್ನ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮನೆಗೆ ಹೋಗ್ತೀಯಾ ಇಲ್ಲ ನನ್ನ ಜೊತೆ ಬರ್ತೀಯಾ? ಬಾ. ಒಬ್ಬನೇ ಇರೋದು, ಇಬ್ರಿಗಾಗತ್ತೆ. ಬಾ. ಇವತ್ತಿಲ್ಲೇ ಇರು, ಎಲ್ಲೂ ಹೋಗ್ಬೇಡ. ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡು ಅಂತ.
ಎಲ್ಲೋ ಬಾಟ್ಲು ಗೋನಿ ಎಲ್ಲೋ ಸೊಲ್ಯೂಷನ್ಗೆ ಹಂಗ ನೀನು ಹೊಸ ಬಾನಾ ಮಾತಾಡೋ ಬಾಯ್ ಬಿಟ್ಟು ಏನು ಹೆಸರು ರಾಜು ಬರ್ತೀಯ ನಮ್ಮ ಬಾಸ್ ಹತ್ರ ಕೆಲಸ ಕೊಡಿಸ್ತಾರೆ ಸೊಲ್ಯೂಷನ್ ಕೊಡಿಸ್ತಾರೆ ಬಿರಿಯಾನಿ ಕೊಡಿಸ್ತಾರೆ ಬರ್ತೀಯಾ ಇಕ್ಕಿದ್ಯಾ ದುಡ್ಡು ಇಕ್ಕಿದ್ಯಾ ಹೇಳು ಏನೋ ಇದು ನನ್ನ ಮಗನ ಹುಚ್ಚವ ಯಾಕೆ ಬರ್ತೀಯ ಇಲ್ಲಿ ನನ್ನ ಸತಿ ನಿನ್ನ ನನ್ನ ನೇರಲ್ಲಿ ನೋಡ್ರೆ ಬೋಟಿ ತೆಗ್ಬಿಡ್ತೀನಿ ಹೋಗೋ ಹೋಗೋ ಚಾಕ್ಲೇಟ್ ತಿಂತೀಯಾ ಚಾಕ್ಲೇಟ್ ಬಾ ಚಾಕ್ಲೇಟ್ ತಿನ್ ಬಾ ಬಾ ಕೂತ್ಕೊಂಡ ಯಾವೂರು ಅಪ್ಪ ಅಮ್ಮ ಎಲ್ಲಿ ಯಾಕೆ ಈಗ ಆಡ್ತೀಯ ತಗೋ ತಗೋ ನನ್ನ ಕಾರಿದೆ ಕಿಚ್ಚ ಕೊಡ್ತೀನಿ ಬರ್ತೀಯಾ ಯಾಕೆ ನಾಯಿ ಥರ ಆಡ್ತೀಯ ಕಿಚ್ಚ ಬೇಡ ಅಂದ್ರೆ ಬೇಡ ಅನ್ಬೇಕು ಹೋಗಿನ ಮಾಡೋದು ಹೊಡ್ತಿ ಏನು ಹೆಸರು ರಾಜು ಚಲೋ ಕೆಲಸ ಹೇಳ್ಕೊಡು ನಾವು ನನ್ನ ಸೀಟಾಗ ಪಾಪ ನಿಮ್ಮ ಅಪ್ಪಂದ ನಾವು ಪೋಸ್ಟ್ಗಳೆಲ್ಲ ನಾನೇ ತಾನೇ ಅಣಿಸಿರೋದು ಹೋಗ ಅದನ್ನ ಅರ್ಧಕ್ಕೆ ಹೋಗು ಅಣ್ಣ ಇರ್ಲಿ ಅದು ನಿಂದೆ ಅಣ್ಣ ಬೇಡ ನಾನೇ ಅವ್ರ ಜೊತೆ ಅಳ್ತಿದ್ಯಾ ಮನೆಗೆ ಹೋಗ್ಬೇಕಾ ಅಪ್ಪ ಅಮ್ಮ ಸಾಯಿಸ್ತಾರೆ ಏನೇನು ಸ್ಟೋರಿ ಹೇಳೋ ಬಿ ಸೆಕ್ಷನ್ ಫುಲ್ಲು ಮೊಬೈಲಾ ನನ್ನ ಹತ್ರ ಮಾತ್ರ ಇರಲಿಲ್ಲ ನಮ್ಮ ಅಪ್ಪ ಊರಿಗೆ ದೊಡ್ಡ ಗೌಡ ಮೊಬೈಲ್ ಕೇಳಿದ್ರೆ ಊರೇ ಕಿತ್ಕೊಂಡು ಹೊತ್ಕೊಂತಾನೆ ಚೆನ್ನಾಗಿ ಹೊಡೆದ ನಾನು ಅಲ್ಲಿಂದ ಬಂದ್ಬಿಟ್ಟೆ ಪೂರ್ತಿ ಸ್ಟೋರಿ ಹೇಳೋ ಅಲ್ಲಿಂದ ಎಲ್ಲೋದೆ ಅಂತ ಅಲ್ಲಿಂದ ರೈಲಿಗೆ ಸೀದಾ ಹೈದ್ರಾಬಾದ್ಗೆ ಹೋದೆ ಹೈದ್ರಾಬಾದಲ್ಲಿ ಪೊಲೀಸರು ಹಿಡಿದ್ಬಿಟ್ರು ಆ ಪೊಲೀಸರು ಗುಮ್ಮಿಟಮ್ಮ ಕಳಿಸ್ಬಿಟ್ರು ನನ್ನ ತಿರ್ಗಿ ಅಲ್ಲಿ ನಾನು ಅಡ್ರೆಸ್ ಎಲ್ಲ ಕೇಳ್ಕೊಂಡು ತಿರ್ಗಿ ಮನೆ ಕಳಿಸಿದ್ರು ನಮ್ಮ ಅಪ್ಪ ಸುಮ್ಮನೆ ಇರಲಿಲ್ಲ ಫುಲ್ಲ ಕರೆಕ್ಟಾಗಿ ಕ್ಲಾಸ್ ತಗೊಂಡ ನಮ್ಮ ಅಪ್ಪ ಹೊಡೆಯೋದಕ್ಕೆ ನಾನು ಹಿಂಗೆ ಸೀದಾ ಇಲ್ಲಿಗೆ ಬಂದ್ಬಿಟ್ಟೆ ನೀ ಸ್ಟೋರಿ ಹೇಳೋ ಹೇಳಲ್ಲ ಹೇಳ ಅಂದ್ರೆ ನಮ್ಮ ಮದ್ರಸದಲ್ಲಿ ಉಸ್ತಾದ್ ಐತೆ ಅವ್ರು ಕೂತ್ಕೊಳ್ಳುವಾಗ ನೀರು ತೊಗೊಂಡು ಕೊಡಬೇಕು ಆಮೇಲೆ ಎದ್ದೊಳಾಗ ನೀರು ಕೊಡಬೇಕು ಒಂದ್ಸಲಿ ನಾನು ಬರ್ತಾ ಇದ್ದೆ ಟೋಕರ್ಲಾಗ್ಬಿಟ್ಟು ಮುಖ ಮೇಲೆ ಎಲ್ಲ ನೀರು ಚೆಲ್ಬಿಟ್ಟೆ ಬೇಜಾನ್ ಮಾಡ್ದಲ್ಲ ನನಗೆ ಅದಕ್ಕೆ ಬಿಟ್ಬಿಟ್ಟು ಬಂದ್ಬಿಟ್ಟೆ ನಾನು ಇನ್ನು ಮನೆಗೆ ಹೋಗ್ಬೇಕಾ ನಿಮ್ಮ ಅಪ್ಪ ಏನು ಮಾಡ್ತಾರೆ ಅಂಗಡಿ ಏನು ಅಂಗಡಿ ಬಟ್ಟೆ ಅಂಗಡಿ ನಮ್ಮ ಅಪ್ಪ ದೊಡ್ಡ ಸಾಕಾರ ಎಷ್ಟು ಕಾರ್ ಮುಡ್ಗಾನೆ 2 ಅದು ಇಲ್ಲಿಗೆ ಯಾಕೆ ಬಂದೆ ಅಪ್ಪ ಚಿಕ್ಕ ಚಿಕ್ಕ ತಪ್ಪು ಮಾಡಿದ್ರು ಹೊಡಿತಾನೆ ಓ ಬೇಕಾ ಬಿಟ್ಟಿರ್ಬೋದು ಅಂತವಾ ಇನ್ಮೇಲೆ ನಿನ್ನ ಹೆಸರು ಪವರ್ ಪವರ್
ಪವರ್. ಅವನ್ಗೆ ಯಾವ ಪವರ್ ಐತಣೋ, ಮಾತು ಮುಂಚೆ ಹೆಂಗಸ್ತಾರ ಹೇಳ್ತಾ ಇರ್ತಾನೆ. ನನ್ನ ಮಗನ ಟ್ರೈನ್ ಇಷ್ಟು ಲೇಟಾಗಿ ಹೋತೈತೆ. ಏಯ್, ಇದೆಲ್ಲ ಕ್ಲೇಮ್ ಮಾಡ್ರ, ಲೆಕ್ಕದ ಬನ್ನಿ. 35, 50, 45, 43, 45 ತಾನೆ. 43 ಇರೋದು. 45 ಅಣ್ಣ. 43 ಲೆಕ್ಕ ಹಾಕಿಲ್ವಾ ನಾನು? 45 ಅಣ್ಣ. ಅಣ್ಣ ನನ್ನ DVD ಮಾರಕ್ಕೆ ಕಳ್ಸಣ. ಇಂಗ್ಲೀಷ್ ಬರುತ್ತಾ? ಬರೀ ಟೈಟಲ್ ಹೆಂಗೆ ಗೊತ್ತೀಯಾ? ನೀರು ಮಾರಕ್ಕಾದ್ರೆ ಕಳ್ಸಣ. ಅವನಿಗೆ ಕಳ್ಸಿ, ಆಮೇಲೆ ನೋಡೋಣ. ಅಣ್ಣ ನೀವೇ ತಾನೇ ಹೇಳಿದ್ದು ಹೊಸ ಗುಬ್ಬೆ ತೆಗ್ಲಾಕೊಂಡ್ರೆ ನಾನು ನೀರು ಮಾರಕ್ಕೆ. ಹೇಳಿದೆಲ್ಲ ಆಮೇಲೆ ಅಂತ. ಪ್ಲೀಸ್ ಅಣ್ಣ. ಮಗನೇ ಹೋಗಿ ಬಿತ್ಕ, ಬೆಳಗ್ಗೆ ಬೇಗ ಎದ್ದೊಳ್ಬೇಕು. ಅಣ್ಣ ದಿನ ನಂಗೋಸ್ಕರ 200 ದುಡಿ, ಆಮೇಲೆ ದಿನ ಎಣ್ಣೆ ಕೊಡ್ತೀನಿ. ಹೋಗು. ನಾವು ಚಳಿ ಆತೈತೆ ಅಣ್ಣ, ಸ್ವಲ್ಪ ಸೊಲ್ಯೂಷನ್ ಆದ್ರೂ ಕೊಡೋಣ. ಬೆಳಿಗ್ಗೆ ಎದ್ದೇಳಲ್ಲ ನೀನು. ಅಣ್ಣ ಇವತ್ತು ನಿಜವಾಗ್ಲೂ ಎದ್ದೊಳ್ದೆ ಅಣ್ಣ ಬೆಳಗ್ಗೆ. ಬೆಳಿಗ್ಗೆ ಎದ್ದಿಲ್ಲ, ಸುಳ್ಳು ಹೇಳ್ತಾನ ನನ್ನ ಮಗ. ಅಣ್ಣ ಇವತ್ತು ನಂದು ಹುಟ್ಟುಹಬ್ಬ ಅಣ್ಣ. ಹೋದ ತಿಂಗಳು ಅಂತ ಹೇಳಿದಲ್ವೇನೋ? ಅಂದರೆ ಇವತ್ತು ನಾನು ಓಡ್ ಬಂದಿದ್ದೀನಿ ಅಣ್ಣ, ಇಲ್ಲಿ ಬಂದಿದ್ದು. ಏಯ್, ಯಾವ ತಿಂಗಳ ಇವತ್ತು? ಮಾರ್ಚ್ ಏಪ್ರಿಲ್ ಮೇನಾ? ನೋಡಿ ನಿಮಿಷ. ಮೇ. ಏಯ್ ಉಲ್ಲುಕ್ಕೆ ಬಚ್ಚೆ ಅಕ್ಟೋಬರು. ಸಾಕು, ಹೋಗೋಗ್. ನಾವು ನನಗಲ್ಲ ಅಣ್ಣ, ಹೊಸಾಗು. ಅದಕ್ಕೂ ಕೊಡು. ಸ್ವಲ್ಪ ಏಯ್ ಸಾಕು, ಐಸ ಸಂತಾರೆ ಒಂದ್ಸಲ ಸಿಕ್ಕಾಗ್ಬಿಡ್ತೀವೋ. ಪ್ಲೀಸ್ ಸ್ವಲ್ಪ ಪ್ಲೀಸ್. ಈಗ ಏನು ಗೊತ್ತಾ ಇದು?
ಸೊಲ್ಯೂಷನ್ ಹೆಂಗೆ ತಗೋಣ ಗೊತ್ತಾಯ್ತೇನ? ಹಿಂಗೆ ತಗೋಣ ಇದನ್ನ ತಗ. ಕಕ್ಕಾಸ್ ಮಾಡಕ್ಕೆ ಪ್ಯಾಲೇಸ್ ಬೇಕು. ತಲೆ ನೋವ್ತೈತಾ? ಸೂರ್ಯನ ಮೇಲೆ ಬಿದ್ದರೆ ಸಾಕು, ತಲೆನೋವೆಲ್ಲ ಮಾಯ ಆಗ್ತೈತೆ. ನಾನು ಚಿಕನ್ ತಿಂದಾಗೆಲ್ಲ ನನ್ನ ಕಕ್ಕ ಯಾವಾಗ ಕೆಂಪು ಬರ್ತೈತೆ ಗೊತ್ತು. ಬೆಳಗಿನ ತಗ ಎಲ್ಲರೂ ಟ್ರೈನ್ ಹೋಗೋರ ನನ್ನ ಚಿಕನ್ ನೋಡ್ಕೊಂಡು ಹೋಗ್ತಾರ. ಏನು ಸ್ಮೂತ್ ಆಗಿದೆ ಹುಡುಗಿರ್ತಾರ. ಶಾಂಪು ಹಾಕ್ತೀಯಾ? ಹೌದು, ಇನ್ಮೇಲೆ ನಿನ್ನ ಹೆಸರು ಶಾಂಪು. ಪವರ್ ಗಿವರ್ ಎಲ್ಲ ಸೆಟ್ ಆಗಲ್ಲ. ನಂದೇನು ಹುಡುಗಿರ್ ಕೂದ್ಲಲ್ಲ, ಹುಡುಗರು ಕೂದ್ಲು. ಶಾಂಪು ಅದಕ್ಕೆ ಹೇಳೋದು ಮತ್ತೀಗ ಜೊಲ್ಲು ಹಾಕೊಂಡು ತಲೆ ಬಾತಂತ. ಯಾಕ ಅವನ ಬಾ ಬರ ಅವ್ನ ಸೊಲ್ಯೂಷನ್ ದಿನ 100 ರೂಪಾಯಿ ಕೊಡ್ತಾನೆ. ಅವನೇನು ಮಾಡಲ್ಲ ನೋಡು. ಏಯ್ ಬಾರ ಈ ಕಡೆ. ಕಾಣಿಸ್ತಾಳು ಮುಗಿಸಿ ಕೈ ಸಿಗಾಕಣಕ್ ಹೋಗ್ಬೇಡ. ಸೀದಾ ಓಮು ಕರ್ಕೊಂಡು ಹೋಗ್ತಾಳೆ. ಕಿಡ್ನಿ ಮಟಾಶ್ ಸೀದಾ ಮನೆಗೆ ಕಳ್ಸತ್ತಿರ್ಗ. ಹಲೋ ನೋಡು, ಅವನ್ ಚೇಳು ಬ್ಲೂ ಬಟ್ಟೆ ಹಾಕೋಣ ಅಲ್ಲಿ.
ಇನ್ನೊಬ್ಬ ಇರ್ಬೇಕಲ್ಲ ಇಲ್ಲಿ ಕಪ್ಪೆ. ಯಾವಾಗ ಇಲ್ಲೇ ಆಗಿರ್ತೀವ್ರ ನಾವು. ಹಾಂ ಅಲ್ಲೋ ನೋಡು ಕಪ್ಪೆ, ಅದೇ ಕೆಂಪಟ್ಟೆ ಹಾಕೋಣ ಅಲ್ಲಿ. ಕ್ಯಾಪ್ ಚೆನ್ನಾಗೈತೆ, ಸ್ಟಿಕ್ಕರು ಚೆನ್ನಾಗೈತೆ, ಬಾಟ್ಲು ಚಿಂದಿ. ಚೆನ್ನಾಗಿಲ್ಲ ಲಾಟ್ರಿ. ಏನು ಹಂಗಾಡ್ತೀಯ? ಏನು ಗೊತ್ತಾ ಇದು? ದಿಂಬು. ಟ್ರೈನಾಗ ಹೋಗ್ಬೇಕಾರೆ ಆರಾಮಾಗಿ ಮಲ್ಕೊಳಕ್ಕೆ. ಬೆಚ್ಚಗೆ ತಾಕಂತ್ಯಾ ಆಗ? ಒಂದಕ್ಕೆ 50 ಪೈಸೆ. ಒಂದ್ಕಿತ ನಂಗೆ ಇಲ್ಲೇನು ಸಿಕ್ಕಿದ್ದು ಗೊತ್ತಾ? ಕಿವಿ ಇಷ್ಟು ಪೂರ್ತಿ ಕಟ್ಟಾಗಿತ್ತು. ಹುಡುಗಿರ್ ಕಿವಿ ಅನಿಸ್ತೈತೆ, ಮಧ್ಯೆ ತೂತೋಗಿತ್ತು. ಯಾವನ ಕಳ್ಳನ ಮಗ ಓಲೆ ಕಿತ್ಕೊಳಕ್ಕೆ ಪೂರ್ತಿ ಕಿವಿ ಎಳೆದ್ಬಿಟ್ಟವನೆ. ಓಲೆ ಎತ್ಕೊಂಡ್ಬಂದು ಇಲ್ಲಿ ಬಿಸಾಕಿದ್ದ. ಅದು ಪಪ್ಪು ಇಸ್ಕೊಂಡ ನನ್ನ ಮಗ 1 ವಾರ ಕುತ್ತಿಗೆನೇ ತಗೊಂಡಿದ್ದ. ಏನು ಮಾಡೋದ ಗೊತ್ತಿಲ್ಲ, ಸೂಪ್ ಗೀಪ್ ಮಾಡ್ಕೊಂಡು ಕುಡ್ದಿರ್ಬೋದೇನೋ. ಚಾನಲ್ ಮಾಡೋದು ನನ್ನ ಮನೆ ಅದೆಲ್ಲ ಹುಡುಗರಿಗಲ್ಲ, ಹುಡುಗಿರಿಗೆ. ಬಾ ಆ ಕಡೆ ನೋಡ್ಬೇಡ. ಏಕೆ? ಅವ್ರು ಕರ್ಕೊಂಡೋಗ್ಬಿಟ್ಟು ಏನೇನೋ ಮಾಡ್ತಾರೆ. ಏನೇನು ಅಂದರೆ? ಕೆಟ್ಟದೆಲ್ಲ ಮಾಡ್ಕೊಂಡು ರೆಕಾರ್ಡ್ ಮಾಡ್ತಾರೆ. ಅವ್ರು ಕರೆದ್ರೆ ಹೋಗ್ಬಿಡಾಯ್ತಾ? ಶತಾಬ್ದಿ ರಾಜಧಾನಿ ಸೂಪರ್ ಜನಗಳು. ಅವ್ರು ಕುಡ್ದಿದ್ದ ಬಾಟ್ಲುಗಳೆಲ್ಲ ಇಲ್ಲೇ ಬಿಟ್ಟೋಗ್ತಾರೆ. ನನ್ನ ಮಕ್ಕಳು ಕಂಜೂಸ್, ನನ್ನ ಮಕ್ಕಳು ಪ್ಯಾಸೆಂಜರ್ ಅವರಲ್ಲ. ನಾವು ಕುಡ್ದಿದ್ದ ಬಾಟ್ಲಿ ಕೂರನ್ನು ಎತ್ಕೊಂಡು ಹೊರಟೋಗ್ತಾರೆ ಮನೆಗೆ. 9 ಗಂಟೆಗೆ ಪ್ಲ್ಯಾಟ್ಫಾರ್ಮ್ 1, 3 ಗಂಟೆಗೆ ಪ್ಲ್ಯಾಟ್ಫಾರ್ಮ್ 2, 4 ಗಂಟೆಗೆ ಪ್ಲ್ಯಾಟ್ಫಾರ್ಮ್ 3. 4, 5, 6ಕ್ಕೆ ಹೋಗ್ಬೇಡ. ಇದು ಬುಲ್ಡಾ ಗ್ಯಾಂಗು. ಬಾ ನೋಡು, ಅಲ್ಲಿ ಕಾಣಿಸುತ್ತಲ್ಲ ಅದೇ ಸೊಲ್ಯೂಷನ್ ಗುಜಿ ಅಂಗಡಿ. ಅಲ್ಲಿ ಕಾಣಿಸುತ್ತಲ್ಲ ಬೈಕು, ಸೂಪರ್ ಆಗೈತಲ್ಲ. ನಾನು ದೊಡ್ಡವರಾದ್ಮೇಲೆ ಅದೇ ಥರ ಬೈಕ್ ತಗೊಂತೀನಿ. ನಂಗೆ ಆ ಕಲರ್ ಇಷ್ಟ ಇಲ್ಲ, ಹಳದಿ ಕಲರ್ ಇಳಿಸೋದು. ಸೊಲ್ಯೂಷನ್ನು ಒಬ್ಬನೇ ಆವಾಗ ಗುಜಿ ಬಾ ಅಂತ ಕರೀತಾನೆ. ಹೋಗಕ್ಕೆ ಹೋಗ್ಬೇಡ. ಏಕೆ? ಏನೇನೋ ಮಾಡ್ತಾನೆ, ಕೆಟ್ಟದೆಲ್ಲ ಮಾಡ್ತಾನೆ. ಸರ್ ಮಡಗಿದ್ಯಾ? ಹೊಸ ಗೋಬೆ ಶಾಂಪೂ ಅಂತ. ಕಿಸ್ಕೊಡು ಕಿಸ್ಕೊಡು ಕೊಡು ಕೊಡೋ ಕೊಡೋ ಕಿಸ್ಕೊಡು. ನಿನ್ನ ಫ್ರೆಂಡ್ಗೆ ಫೋನ್ ಮಾಡ್ಬೇಕಂದ್ರೆ ಅಲ್ಲೋಗ್ಬೇಡ. ಅವ್ನು ಮುಂಗ್ಸಿ ಚಮಚ. ನಿನ್ನ ಫೋನಾಗ ಮಾತಾಡೋದೆಲ್ಲ ಕೇಳಿಸ್ಕೊಂಡ್ಬಿಟ್ಟು ಮುಂಗ್ಸಿಗೆ ಹೇಳ್ತಾನೆ. ಮುಂಗ್ಸಿ ಬಂದು ನಿನ್ಗೆ ಗಬಕ್ ಅಂತ ಎತ್ಕೊಂಡು ಹೋಗ್ತಾಳೆ. ಅವನು ಆ ಹಣ್ಣಂಗಡಿಯವನು, ಆ ಹಾಲಂಗಡಿಯವನು, ಹೋಟ್ಲನು ಮತ್ತು ಆ ಬೇಕ್ರಿಯವನು ಅವರೆಲ್ಲ ಮುಂಗ್ಸಿ ಚಮಚನೇ. ಆ ಇಡ್ಲಿ ವಡೆ ಮರನು, ಚಾಯ್ ಮರನು, ಜ್ಯೂಸ್ ಮರನು ಇವರೆಲ್ಲ ನಮ್ಮ ಕಡೆಯವರೇ. ಪೊಲೀಸವ್ರು ಕಂಡ್ರೆ ಓಡ್ತಾ ಇರಬೇಕು. ಅವ್ನು ಬೆಳಗ್ಗೆ ಕಣ್ಣಲ್ಲ, ಅವನು ಓಕೆ. ನೀನೇನು ಫೋನ್ ಮಾಡ್ಬೇಕಂದ್ರೆ ಸ್ಟೇಷನಿಂದ ಹೊರಗಡೆ ಹೋಗಿ ಮಾಡು. ನೀನೇನೇ ಮಾಡು, ಇಲ್ಲಿ ಕಳ್ತನ ಮಾತ್ರ ಮಾಡೋಕ್ಕೆ ಹೋಗ್ಬೇಡ. ಪೊಲೀಸರ ಹತ್ರ ಸಿಗಾಕೊಂಡ್ರೆ ಸೀದಾ ಗುಮ್ಮಿನ ಟೋಮ್ಗೆ ಹಾಕ್ತಾರೆ. ಗುಮ್ಮಿನ ಟೋಮ್ ಓಮ್ಗಿಂತ ಕೆಟ್ಟದು. ಓಮ್ ಅಂದ್ರೇನು? ನೋಡ್ತೀಯಾ? ಬಾ ಅಲ್ಲಿ ಕಾಣಿಸ್ತೈತಲ್ಲ, ಅಲ್ಲಿ ಅದು ಯಾವ ಥರ ಕಾಣ್ತೈತೆ?
ಜೈಲು. ಅಲ್ಲೇನು ಮಾಡ್ತಾರೆ ಗೊತ್ತಾ? ಮುಸ್ರೆ ತಿಕ್ಕಿಸ್ತಾರೆ, ಕಕ್ಕಸಲ ನಾವೇ ಎತ್ತಬೇಕು. ತಿರ್ಗೇನಾದ್ರು ಅವ್ರು ಇದ್ರು ಮಾತಾಡಿದ್ರೆ ಬುರ್ಡೆ ಬಿಸಿನೀರು ಕಾಯಿಸ್ತಾರೆ. ಅವ್ರ ಮಾತು ಕೇಳಿಲ್ಲ ಅಂದರೆ ರೂಮ್ ಹಾಕೊಂಡು ಚೆನ್ನಾಗಿ ಜಡಿತಾರೆ. ಕೊನೆಗೆ ಒಂದು ದಿವಸ ಕಿಡ್ನಿ ಪಾರ್ಸಲ್. ಕಿಡ್ನಿ ಅಂದ್ರೇನು? ಇಲ್ಲಿರುತ್ತೆ. ಐವತ್ತೈದು 30. ಅಷ್ಟೇನಾ? ಏನಣ್ಣು 50 ಐತೆ? ನೀವು ಸೊಲ್ಯೂಷನ್ ಅಪ್ಪ ಕೊಡ್ತಾರಾ? ನನಗಲ್ಲಣ್ಣು ಹೊಸ ಗೂಬೆಗೆ. ಕಂಜೂಸ್ ನನ್ನ ಮಗ ಯಾವಾಗ ನೋಡಿದ್ರು ಕಮ್ಮಿನೇ ಕೊಡ್ತಾನೆ. ಲೋಫರ್ ನನ್ನ ಮಗ ಅಂದಿ ನನ್ನ ಮಗ ಯಾವಾಗ ನೋಡು ನನಗೆ ಹೊಡಿತಾನೆ. ವಾಟರ್ ವಾಟರ್ ವಾಟರ್. ನನ್ನ ಮಗನ ಸೊಲ್ಯೂಷನ್ ನಾನು ನೀರು ಮಾಡ್ತೀನಿ ಅಂದ್ರೆ ಸಾಕು, ಹಿಂಗೆ ಸಾಯ್ತಾನೆ ಲೋಫರ್ ನನ್ನ ಮಗ. ಯಾಕೆ? ಕಪ್ಪು ಇರೋ ಜನಗಳು ನೀರು ತಗೊಳಲ್ಲ ಅಂತ, ಬೆಳ್ಳಗಿರೋ ತಗೊಂತಾರೆ. ಕಪ್ಪು ಥರ ಇರ್ಬೇಕಂತ. ನೋಡ ನನ್ನ ಮಗ ನೀರು ಹೆಂಗೆ ಮಾಡ್ತಾನೆ. ನನ್ನ ಕಂಡ್ರೆ ಅವ್ನಿಗೆ ಆಗೋದೇ ಇಲ್ಲ, ಈಗ ಹುರಿದು ಬೀಳ್ತಾನೆ. ಪಪ್ಪುನ ಸೊಲ್ಯೂಷನ್. ಪಪ್ಪುನೇ. ಅವ್ನು ಮೀಸೆ ಬಂದಿರೋ ನಾನು ಅವನಕ್ಕಿಂತ ಉದ್ದ ಇದ್ದೀನಲ್ಲ, ಅದಕ್ಕೆ ಸಾಯ್ತಾನೆ. ಸೊಲ್ಯೂಷನ್ ಆಯ್ತಾ? ಏನು ಇಲ್ಲ. ಅವ್ನು ಭಿಕ್ಷುಕ ಇದ್ದ ಗೊತ್ತಾ? ಯಾವಾಗೂ ಹಿಂಗೆ ಅವನು ದಿನಕ್ಕೆ 1,000 ರೂಪಾಯಿ ದುಡಿತಾನೆ. 1,000 ರೂಪಾಯಿನಾ? ಅವನ ಕೈಯಲ್ಲಿರೋ ಮಗ ಯಾರ್ದು? ಒಂದು ಹೆಂಗ್ಸ್ ಬರ್ತಾಳೆ, ಬೆಳಗ್ಗೆ ಕೊಟ್ಬಿಟ್ಟು ಸಾಯಂಕಾಲ ಎತ್ಕೊಂಡು ಹೋಗ್ತಾಳೆ. ಅವನು ಆ ಪಾಪನ ಇಟ್ಕೊಂಡು 1,000 ರೂಪಾಯಿ ದುಡಿತಾನೆ. ಆ 1,000 ರೂಪಾಯಲ್ಲಿ 500 ರೂಪಾಯಿ ಅಮ್ಮಂಗೆ ಬಿಸಾಕ್ತಾನೆ. ಇನ್ನು 500 ರೂಪಾಯಿ ಸೊಲ್ಯೂಷನ್ಗೆ. ಸೊಲ್ಯೂಷನ್ ಬಂದು 50 ರೂಪಾಯಿ ಇವನು ಕೊಡ್ತಾನೆ ಅಷ್ಟೇ, ಜಾಸ್ತಿ ಕೊಡಲ್ಲ. ಬೇಗ ಕಡೆ ಬರ. ಅವ್ನ ಕಾಲು ಹೆಂಗ್ ಕಳ್ಕೊಂಡ ಅಂತ ಗೊತ್ತಾ?
ಸೊಲ್ಯೂಷನ್ ಅವ್ನು ಡ್ಯೂಟಿ ಮಾಡ್ತಿದ್ದ. ಅವಾಗ ಬಂದಿದ್ದ ಲಾಭದಾಗೆಲ್ಲ ರಾತ್ರಿ ಹಾಕೋನು. ಅದಕ್ಕೆ ಸೊಲ್ಯೂಷನ್ ಎತ್ಕೊಂಡು ಒಂದು ದಿವಸ ಅವ್ನಿಗೆ ಗೊತ್ತಾಗ್ಬಿಟ್ಟಿತ್ತು. ಸೊಲ್ಯೂಷನ್ ಎತ್ಕೊಂಡು ಪೆಪ್ಸಿ ಇರುತ್ತಲ್ಲ, ಪೆಪ್ಸಿ ಕೊಟ್ಟ ಒಂದಿನ. ಅದು ಕುಡಿದ್ಬಿಟ್ಟು ಏನಾಯ್ತು ಗೊತ್ತಿಲ್ಲ, ಎದ್ದೋಷ್ಟೊತ್ತು ಕಾಲು ಕಚಾಕ್. ನಾನು ಸೊಲ್ಯೂಷನ್ ಮೋಸ ಮಾಡಲ್ಲಪ್ಪ. ಕಾಲು ಕಳ್ಕೊಳ್ಳೋದ್ರಿಂದ ಕೆಟ್ಟದ್ದು ಯಾವ್ದು ಗೊತ್ತಾ? ಬೀಡಿ ಕಟ್ಟೋದು. ಸೊಲ್ಯೂಷನ್ನು ಬೀಡಿ ಬಾಸ್ಗಳಿಗೆ 2 ಹುಡುಗನ ಮಾರ್ದ. ಒಬ್ಬೊಬ್ರಿಗೆ 2,000 ರೂಪಾಯಿ ದುಡ್ಡು. ಬೀಡಿ ಬಾಸ್ಗಳು ಹೊರ್ಗೋಗೋಕ್ಕೆ ಬಿಡಲ್ಲ. ಬೆಳಗಿಂದ ಸಂಜೆವರೆಗೂ ಕೂತಿತ್ತವೇ ಬೀಡಿ ಕಟ್ಟಿಸ್ತಾ ಇರ್ತಾರೆ. ಸರಿಯಾಗಿ ಉಣ್ಣಕ್ಕೂ ಕೊಡಲ್ಲ. ಅರ ಒಬ್ಬ ಸತ್ತೋದಂತೆ. ಪಪ್ಪು ಹೇಳ್ದ ಅವ್ನು ಕ್ಯಾನ್ಸರ್ ಬಂದಿತ್ತಂತೆ. ಕ್ಯಾನ್ಸರ್ ಅಂದರೆ ಅಂತ ಗೊತ್ತಾ? ಇಲ್ಲಿರುತ್ತಲ್ಲ ಆಲ್ಟು, 1 ಕಿತ್ತ ಡುಮ್ಮಗಾತೈತೆ, 2ನೇ ಕಿತ್ತ ಡುಮ್ಮಗಾತೈತೆ, 3ನೇ ಕಿತ್ತ ಡಮಾರ್. ಹಲೋ ಉಷಾ, ಉಷಾ, ನನ್ನ ಬಗ್ಗೆ ಏನಾರು ಕೇಳಿದ್ರ? ನೀನೇನಾರು ಹೇಳ್ದ? ನೀನು ಬಂದ್ಬಿಡು ಇಲ್ಲಿಗೆ. ಹೇಗಂದ್ರೆ ನಾನು ಹೆಂಗೆ ಬಂದು ಹಂಗೆ ಬಾ. ಇದು ಹಳ್ಳಿ ಥರ ಅಲ್ಲ, ಸಿಟಿ ಸೂಪರ್ ಆಗಿರುತ್ತೆ. ಇವತ್ತು ನಾನು 50 ರೂಪಾಯಿ ಮಾಡಿದೆ, ಆಯಿತು? ಟಿಕೆಟ್ ಕೊಟ್ಟು ಕಳ್ಸಿದ್ರೆ ಬರ್ತೀಯಾ? ತಗೊಳ್ಳೋ ಅದೇ ಪುಡ್ಕೋಸುನ ಅಷ್ಟೇ. ನಿನ್ನ ಸಾಮಾನು ಕೊಳ್ತು ನೆಲಕ್ಕೆ ಬಿದ್ದೋತೈತೆ ನಿಜವಾಗ್ಲೂನಾ? ಅದೆಲ್ಲ ಸೊಲ್ಯೂಷನ್ ಬೇಡ.
ಕಳ್ಳನ ಮಗನೇ. ವಾಟರ್. ನನ್ನ ಮಗ ಪಪ್ಪು ನೋಡು ರಾಯನ್ ಥರ ನೀರು ಮಾರ್ತಾನೆ. ನಾವು ನೀರು ತುಂಬಿಸ್ಕೊ ಮಾರ್ಬೋದಲ್ಲ. ಒಂದು ದಿವಸ ನಂದೇ ದೊಡ್ಡ ಗ್ಯಾಂಗ್ ಇಕ್ತೀನಿ. ದಿನ 1000 ರೂಪಾಯಿ ದುಡಿತೀನಿ. ಹುಡುಗರು ಪೂರ್ತಿ ಬಿರಿಯಾನಿ. ಆ ಗ್ಯಾಂಗ್ ಹೆಸರು ಏನಂತ ಗೊತ್ತಾ? ಶಿವ್ ಗ್ಯಾಂಗ್. ಸೂಪರ್, ಇವಾಗಲೇ ಮಾಡ್ಬೋದಲ್ಲ. ಸ್ನಾನ ಮಾಡ್ತೀಯಾ? ಬಂದು ಅಲ್ಕ ನನ್ನ ಬ್ಯಾಗ್ ಯಾಕೆ ಎತ್ಕೊ ಬಂದೆ? ನನ್ನ ಏರಿಯಾ ಇದು. ಇದು ನಿಮ್ಮ ಅಪ್ಪಂದ ಕೊಡ ನನ್ನ ಬ್ಯಾಗು. ನಿನ್ನ ಹೆಸರು ಬರ್ತಿದ್ಯಾ? ಅಲ್ಲಿ ಬಿದ್ದಿತ್ತು, ಎತ್ಕೊಂಡು ಬಂದೆ. ತಲೆ ಹೊಡೆದೈತ್ಲೆ ಲೋಫರ್. ಲೋಫರ್ ತಲೆ ಹೊಡೆದೈತ್ಲೆ. ಬಿಡು ಲೋಫರ್. ಬರಲಿ ರಾಜ ಬರ. ಕತ್ತಿ ಹೊಡೆದಿದ್ ನೆನಪಿದೆ ತಾನೆ? ಬಿಡು ಯಾಯ್. ನನ್ನ ಮಗನ ಇನ್ನೊಂದು ಸತಿ ನಂದು ಏರಿಯಾ ಅಂತ ಹೇಳ್ದ ಅಲ್ಲೇ ಬಂದು ಸಾಯ್ಸಾಕ್ತೀವಿ. ಸೊಲ್ಯೂಷನ್ ಅಷ್ಟೇ ಇವತ್ತು. ನಾನು ಸಾಯ್ಸಾಕ್ತಾನೆ. ಅರ್ಧ ಬಾಟ್ಲು ಕೊಡ್ತೀನಿ ಬಿಟ್ಟು ನಾನು ಇವತ್ತು ನಿಜ ಹೇಳ, ಯಾರಿಗೂ ಹೇಳ್ಬೇಡ. ಯಾರ ತವ ಹೇಳಲ್ಲ. ಸೊಲ್ಯೂಷನ್ ಹತ್ರ ಯಾರ ತವ ಹೇಳಲ್ಲ. ಆಣೆಮ್ಮ ಆನೆಗಳು ಯಾರ ತವ ಹೇಳಲ್ಲ. ನಮ್ಮ ಅಪ್ಪ ಏನು ದೊಡ್ಡ ಗೌಡ ಅಲ್ಲ.
ರೋಡ್ ಪಕ್ಕ ಕೂತ್ಕೊಂಡು ಹೋಗಿ ಬರೋ ಆಟೋಗಳಿಗೆಲ್ಲ ಗ್ರೀಸ್ ಹೊಡೆಯೋ ಕೆಲಸ. ಸಂಜೆ ಆಗಿದ ತಕ್ಷಣ ಕುಡ್ದುಟ್ಟು ಬರ್ತಾನೆ. ಕುಡ್ದುಟ್ಟು ಬಂದ್ಬಿಟ್ಟು ಗ್ರೀಸ್ ಕೈಯಲ್ಲೇ ಹೊಡಿತಾನೆ. ಮನೆಗೆ ಸರಿಯಾಗಿ ಉಣ್ಣಕ್ಕೂ ಇಲ್ಲ. ನನ್ನ ನಿಜವಾದ ಹೆಸರು ಅಂತ ಗೊತ್ತಾ? ಶಿವು. ನಿನ್ನ ನಿಜವಾದ ಹೆಸರೇನು? ನನ್ನ ನಿಜವಾಗ್ಲೂ ಹೆಸರು ರಾಜು. ನಾ ಇಬ್ಬರು ಫ್ರೆಂಡ್ಸ್ ತಾನೆ, ನನ್ನ ಹತ್ರ ಹೇಳಲ್ಲ. ನನ್ನ ನಿಜವಾಗ್ಲೂ ಹೆಸರು ರಾಜುನೇ. ನಿಮ್ಮ ಅಪ್ಪ ನಿಜವಾಗ್ಲೂ ಬಟ್ಟೆ ಅಂಗಡಿ ಇಕ್ಕಾನ? ನೀನು ಹೇಳ್ತಾ ಇರೋದೆಲ್ಲ ಸುಳ್ಳು. ಸಾವುಕಾರ ಮಕ್ಳು ಹಂಗೆಲ್ಲ ಓಡ್ ಬರಲ್ಲ. ಓಡ್ ಬಂದ್ರೂ ಪೊಲೀಸವ್ರಿಗೆ ಕರ್ಕೊಬಂದು ಕುಡಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ಮನೆಗೆ. ನಾನಂತೂ ಮನೆಗೆ ಹೋಗಲ್ಲಪ್ಪ. ನಾನು ದೊಡ್ಡವನಾದ್ಮೇಲೆ ದೊಡ್ಡ ಗುಜರಿ ಸಿಗ್ತೀನಿ, ದೊಡ್ಡ ಬಿಸ್ನೆಸ್ ಮಾಡ್ತೀನಿ. ನಿಂಗೆ ಮನೆಗೆ ಹೋಗ್ಬೇಕು ಅನ್ಸುತ್ತಾ? ನಾನು ಹೋಗಲ್ಲ ಮನೆಗೆ. ಮನೆಯಿಂದ ಬರ್ಬೇಕಾದ್ರೆ ದುಡ್ಡು ಗಿಡ ತಂದೆನಾ? ತಂದಿಲ್ಲ. ನಾನು ತೊಳ್ಕೊಂತೀನಿ, ಅದ್ ಕಡೆ ನೀನು. ಹೌದು, ನೀನು ಇಲ್ಲೇನಕ್ಕೆ ಬಂದೆ? ಏನು ನಿನ್ನ ಪ್ಲಾನು? ಹುಷಂಗೆ ಕರ್ಕೊಬರ್ಬೇಕು. ಯಾರೋ ಹುಷ? ಗರ್ಲ್ ಫ್ರೆಂಡ್. ಮದುವೆ ಆಯ್ತ್ಯಾ? ಸ್ವಲ್ಪ ಕಾಸಾಗಲಿ, ಇವನು ನಿಲ್ಲಿಸಿ ಕೇಳಕ್ಕ. ಎಲ್ಲಿದೆಯಾ ಇವಾಗ? ಊಟ ತಿಂಡಿ ಮಾಡ್ತಿದ್ಯಾ? ಬರ ಶಾಪ್ ಹೋಗೋಣ. ನಿಂತ್ಕೋ. ನಿನ್ನ ಜೊತೆ ಸೇರ್ಕೊಂಡು ಕೆಲಸ ಮಾಡ್ತಿದ್ಯಾ? ನಿಂಗೇನಾಯ್ತು ಇವಾಗ? ಸೊಲ್ಯೂಷನ್ ತಗೋತಿದ್ಯಾ? ಇವನೇನಾ ಕೊಟ್ಟಿದ್ದು ಸೊಲ್ಯೂಷನ್ ನಿನಗೆ? ಅವನೇ ನಿನ್ನ ಮಗನಾ? ಇವಾಗೇನೋ ಚೆನ್ನಾಗಿರುತ್ತೆ, ಮುಂದೆ ನಿಂಗೆ ಹುಷಾರಿಲ್ಲ ಅಂದರೆ ಯಾರು ನೋಡ್ಕೋತಾರೆ? ಇವ್ನು ನೋಡ್ಕೋತಾನಾ? ಏನು ತೊಂದರೆ ಇದೆ ಹೇಳು. ನಿನಗೆ ನಿಮ್ಮ ಅಪ್ಪ ಅಮ್ಮನ ಕರೆಸಿ ಮಾತಾಡೋಣ. ನಿನಗೇನಾದರೂ ಕಷ್ಟ ಇದೆಯಾ ಮನೇಲಿ? ಬಾ ನನ್ನ ಜೊತೆ ಹೋಗೋಣ. ನಿಂತ್ಕೊಳ್ಳೋ. ಬಿಡ ನನ್ನ, ನಾನು ನಿಮ್ಮ ಫ್ಯಾಕ್ಟ್ರಿಗೆ ಬರಲ್ಲ. ಬೇಕಾದ್ರೆ ಬೇರೆ ಕರ್ಕೊಂಡು ಹೋಗು, ಇನ್ನೇ ಬಲವಂತ ಮಾಡ್ತಾಳೆ ಹಂಗೆ. ನಾನು ಓದ್ಕೊಳಕ್ಕೆ ಹೋಗ್ಬೇಕು. ನಂಗೂ ನಮ್ಮ ಅಪ್ಪ ಅಮ್ಮ ಇದ್ದಾರೆ. ನಮ್ಮ ಅಪ್ಪಗೆ ಹೇಳ್ತೀನಿ, ಮಾಡಿಸ್ತೀನಿ ನಿಂಗೆ. ನಾವು ಬಡವರೇ ಆಗಿರ್ಬೋದು, ಅದು ನಿನ್ನ ಜೊತೆ ಕೆಲ್ಸಕ್ಕೆ ಬರಲ್ಲ. ತುಂಬ ಸುಳ್ಳು ಹೇಳ್ತಾನೆ ನೋಡಿ. ಹೆಂಗಿತ್ತು ನನ್ನ ಆ್ಯಕ್ಟಿಂಗು? ಸೂಪರ್ ಆಗಿತ್ತು. ಆ ಮುಂಗ್ಸಿ ಯಾರನ್ನ ಬಂದ್ರೆ ಹಿಂಗೆ ಮಾಡು. ನನ್ನ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ಬೇಡ, ನನ್ನ ಫ್ಯಾಕ್ಟ್ರಿಗೆ ಕರ್ಕೊಂಡು ಹೋಗ್ಬೇಡ ಅಂತ ಓಡೋತಾರ ಹಂಗೆ. 20. ಒಬ್ಬನದೇ ಇಬ್ಬರದ? ಇಬ್ರದು. ನಾವು ಬುಲ್ಡಾ ಹುಡುಗರು ಕಲ್ಕೊಂಡು ಹೋದ್ರು. ನಾವು ಎಷ್ಟು ಜನ ಇದ್ರು? ಇಬ್ರು. ಒಬ್ಬ ಅಂತಿದ್ದಾನೆ? ಒಬ್ರಣ್ಣ. ಒಬ್ಬಗೆ ಇಬ್ರು ಹೊಡಿದ? ಬದ್ಮಾಶ್ ನನ್ನ ಮಕ್ಕಳು ಸ್ಟೇಷನಿಂದ ಬಾಯರ್ ಹೋಗ್ತಾರೆ. ಅಲ್ಲೋ ಫೋರ್ ಇಬ್ರು ಟ್ರೈನ್ ತೊಳಿತಾರಲ್ಲ, ಅಲ್ಲೋಗಿ ಸ್ನಾನ ಮಾಡ್ತಾರೆ. ಸರಿಯಾಗಿ ಬುದ್ಧಿ ಕಳಿಸ್ಬೇಕು ಇವ್ನಿಗೆ. ನಡಿ ಕಾಂಗ್ರ ಮಾಡು. ಕ್ಲೀನಾಗಿ ಮಾಡಿ. ಹತ್ತೀಯನೋ ನೋಡು. ನಗ್ತೀಯ? ಮತ್ತೆ ನಗ್ತೀಯ ನೋಡು. ತಮಾಷೆನಾ? ಬಾ. ಅಣ್ಣ ಸ್ಟೇಷನ್ ಬಿಟ್ಟು ಹೋಗಲ್ಲ ಅಣ್ಣ. ಅಣ್ಣ ಸಿಟಿಗಂತೂ ಹೋಗಲ್ಲ ಅಣ್ಣ, ಪ್ಲೀಸ್ ಅಣ್ಣ. ಅಣ್ಣ ಬೇಡ ಅಣ್ಣ. ಬಾ. ನಾನು ಇನ್ಮೇಲೆ ನಗಲ್ಲ ಅಣ್ಣ. ನೀವು ಹೇಳಿದ್ದೆಲ್ಲ ಮಾಡ್ತೀನಿ ಅಣ್ಣ.
ದಿನಕ್ಕೆ 100 ಅಲ್ಲ ಅಣ್ಣ, 200 ಬಾಟ್ಲು ಕಲೆಕ್ಟ್ ಮಾಡ್ತೀನಿ ಅಣ್ಣ. ಪ್ಲೀಸ್ ಅಣ್ಣ, ಬೇಡ ಅಣ್ಣ. ಅಣ್ಣ ನೋಡಿ ಕ್ಲೀನಾಗಿ ಮಾಡಿ. ನೋಡು ಪ್ಲೀಸ್ ಅಣ್ಣ, ಅಣ್ಣ ಅಣ್ಣ ಪ್ಲೀಸ್ ಅಣ್ಣ. ಮತ್ತೆ ಮಾಡಿದೆ. ಮತ್ತೆ ನೋಡು ಕ್ಲೀನ್. ಪ್ಲೀಸ್ ಅಣ್ಣ, ಶರ್ಟ್ ತೆಗಿ. ಬೇಡ ಅಣ್ಣ, ನನ್ನ ತಮ್ಮ ಅಂತಿದ್ದೆ. ತೆಗಿ ಶರ್ಟಾ. ಪೂರ್ತಿ ತೆಗಿಯೋ. ಪ್ಲೀಸ್ ಅಣ್ಣ. ಓದ್ಕಿಂತ 3 ದಿನ ನೋವು ಆಯ್ತಣ್ಣ. ಪ್ಲೀಸ್ ಅಣ್ಣ. ಎಲ್ಲ ಸೊಲ್ಯೂಷನ್ ಹತ್ರ ಹೋಗ್ತೀವಿ. ಸ್ವಲ್ಪ ಸೊಲ್ಯೂಷನ್ ಹಾಕಣು. ಇವಾಗ 2 ದಿನ ಅಣ್ಣ ತುಂಬಾ ನೋವ್ತೈತಣ್ಣ. ಏಯ್ ಹೋಗಳಿಂದ ಮುಂಚೆ ಮಾಡ್ಕೊತ ಇದ್ದ. ನೀನು ಶೇವಿಂಗ್ ಯಾಕೆ ಮಾಡ್ಕೊತ ಇದ್ಯಾ? ಇಲ್ಲಿರೋ ತೂತ್ಗಳು ಹೊಡೆದೋಗಿ ಮೀಸೆ ಬರುತ್ತೆ. ಮೀಸೆ ಬಂದು ದೊಡ್ಡ ಗಂಡಸತ್ತೀನಿ. ಸೊಲ್ಯೂಷನ್ ಅವ ನನಗೆ ಮುಟ್ಟಲ್ಲ. ಪಪ್ಪು ಹೇಳ್ದ ಮೀಸೆ ಬಂದೆ ಒಂದು ದೊಡ್ಡ ಗಂಡಸಂತೆ. ಮತ್ತು ಅವನ ಸಾಮಾನು ಈ ಬೇಡಷ್ಟುದ್ದೇ ಇರ್ಬೇಕಂತೆ. ಆ ಥರದ ಮಾಡಿದ್ರೆ ಮೀಸೆ ಬರುತ್ತಾ ನನಗೂ? ಮಾಡ್ಲಾ?
ಯಾಕ ನಾನು ತಂದಿಲ್ಲ ನೀನೇ ತಂದ ನೀನು ರಾತ್ರಿ ಟೈಟ್ ಆಗಿದ್ದಲ್ಲ ತಂದು ನೀನೇ ಹಾಕಿರ್ತೀಯ. ಇದು ಕೊಡೋದು ನಾನು ಫಸ್ಟ್ ನೋಡಿದ್ದು. ನಾನು ನೋಡಿದ್ದು. ಅರ್ಧ ಕೊಡೋಗ್ಲಿ ಸ್ವಲ್ಪ ಮಗನ ಎರಡಾದ್ರೂ ಕೊಟ್ಟು ಸಾಯಿ. ಮಗನೇ ಒಂದ್ಸ ಗಜ್ಜಿನ ಈ ಥರ ಸಾಯ್ತ್ಯಾ? ಇಲ್ಲೇ ಸ್ಟೇಷನ್ ನಿಂತ ಕೂತ್ಕೊಳ. ಅಳ್ಳಾಡ್ತಾನೆ ಹಂಗೆ. ನಿಮ್ಗೆ ವಿಷಯ ಗೊತ್ತಾ? ನಾನು ಎರಡನೇಕ್ಕಿಂತ ಮನೆ ಬಿಟ್ಟು ಬಂದಾಗ 3 ದಿವಸ ಟ್ರೈನಲ್ಲೇ ಇದ್ದೆ. 7 ಟ್ರೈನ್ ಚೇಂಜ್ ಮಾಡಿದ್ದೀನಿ. ಒಂದಕ್ಕೂ ಟಿಕೆಟ್ ತಗೊಂಡಿರಲಿಲ್ಲ. ಒಂದು ಐಡಿಯಾ ಕಣೋ. ಏನೋ ಅದು? ಟ್ರೈನ್ ಹೋಗಿ ನಿಲ್ಲಿ, ಆಮೇಲೆ ಹೇಳ್ತೀನಿ. ಯಾಕ ಏನದು? ತಗೊಳ್ಳೋ, ನಿನಗೋಸ್ಕರ ತಗೊಂಬಂದಿದ್ದು. ಎಷ್ಟು ಕಲರ್ ಮಾಡಿದ್ಯಾ? ದಿನಕ್ಕೆ ಎಷ್ಟು ಮಾಡ್ತೀಯಾ? 400. ನನ್ನ ಮಗನೇ ಕಡ್ಲೆಕಾಯಿ 400. 20 ರೂಪಾಯಿ ಮಾಡಿರ್ತಾನೆ ಅಷ್ಟೇ. 40. ತಗೊಳ್ಳೋ, ನಿನಗೋಸ್ಕರ ತಗೊಂಬಂದಿದ್ದು. ನಮ್ಮ ಜೊತೆ ಬರ್ತೀಯಾ? ಅದಕ್ಕಿಂತ ಜಾಸ್ತಿ ಮಾಡ್ಬೋದು. ನೀನು ತಲೆಗೆಲ್ಲ ಕೆಟ್ಟೈತೇನು? ಸೊಲ್ಯೂಷನ್ ಗೊತ್ತಾರ ಸಾಯ್ಸಾಕ್ಬಿಡ್ತಾನೆ ನಮ್ಮನ್ನ. ಸೊಲ್ಯೂಷನ್ ಗೊತ್ತಿಲ್ದಂಗೆ ಇಟ್ಕೊಂಡ್ರೆ ಇರಿಟೇಷನ್ ಒಂದು. ಟ್ರೈನಲ್ಲಿ ನನ್ನ ಬುಲ್ಡಾಗ ಬಾಟ್ಲು ದಿನ ಕೊಡಬೇಕು. 2 ಬಾಟ್ಲು ಕಲೆಕ್ಟ್ ಮಾಡ್ರೆ ಒಬ್ಬ ಮಾರೋದು. ನೀರೆಲ್ಲಿ ಸಿಗುತ್ತೋ? ನಂಗೊಂದು ಜಾಗ ಗೊತ್ತು. 20 ಬಾಟ್ಲಲ್ಲಿ ಒಬ್ಬೊಬ್ರು 65 ರೂಪಾಯಿ ಮಾಡ್ಬೋದು. ಓಯ್, 30 ತಿಕ್ಕಲು ಗಂಡ ಮುಗಿದು ಕರ್ಕೊಬಿಡು. ಅವಾಗ ನೋಡು ಜಗಳ ಆಡ್ತಾರೆ. ಸ್ವಾಮಿ ಸತ್ಯಮ್ಮ ಜಗಳ ಮಾಡಲ್ಲ. ತಗೋಬರ್ರ ಬೇಗ. ವಾಟರ್ ವಾಟರ್ ಅಣ್ಣ, ವಾಟರ್ ಬೇಕಾ? 20 ರೂಪಾಯಿ ತಗೊಳ್ಳಿ ಅಣ್ಣ. ವಾಟರ್ ಅಕ್ಕ, ವಾಟರ್ ಬೇಕಾ? ವಾಟರ್
ನೀರು ನೀರು ತಣ್ಣಗಿರೋ ನೀರು, ವಾಟರ್, ಕುಡಿಯೋ ನೀರು, ತಣ್ಣಿ, ವಾಟರ್, ಕುಡಿಯೋ ನೀರು, ತಣ್ಣಿ. ವಾಟರ್ ವಾಟರ್. ಎಲ್ಲಿ ತುಂಬಿಸ್ಕೊಂಬರಿ ನೀರನ್ನ? ಕೆಂಚ ಮಾಡಿಸ್ತಾ ಇರೋದ ಇದು? ಪಾರ, ಇದಕ್ಕಿಂತ ಒಳ್ಳೆ ಜಾಗ ತೋರಿಸ್ತೀನಿ. ಅದಕ್ಕಿಂತ ಸೂಪರ್ ಜಾಗ ತೋರಿಸ್ತೀರಿ ಬನ್ನಿ. ಬಾರ ಹೋಗೋಣ. ಕೊಡೋ ರಾಜಿಗೆ ಚೆನ್ನಾಗಿ ಲೆಕ್ಕ ಮಾಡ್ತಾನೆ. ಕೊಡೋ. ₹40 ರೈಲ್ವೆ ಸ್ಟೇಷನ್. ಹಂಗಾರೆ ಬೇರೆ ₹100. ಒಬ್ಬೊಬ್ರಿಗೆ ₹60 ಅಂದಿದ್ದೆ. ಅದು ನಾಳೆಯಿಂದ. ಇವತ್ತು ನಿನಗೆ, ನಾಳೆ ನಿನಗೆ, ನಾಳ್ದು ನನಗೆ. ನಿಮ್ಮ ಗಣಿತ ಸರ್ಗೆ ನೀನಂದ್ರೆ ಇಷ್ಟನಾ? 109, 28, 100, 25, ₹300 ಮಾಡ್ಬೋದು. ಒಬ್ಬೊಬ್ಬನ? ಒಬ್ಬೊಬ್ರಿಗೆ ₹100. ಎಸ್ ಬಾಸ್. ಹೊಡ್ರ ಬೇಗ ಹೊಡ್ರು. ಹಲೋ ಉಷಾ, ನನ್ ಗೊತ್ತಾ, ಅದು ಪೊಲೀಸ್ ಬಂದಿದ್ದ, ಯೂನಿಫಾರ್ಮ್ ಹಾಕೊಂಡಿದ್ದ. ಹಂಗೆ ಕಣ್ಣಿಡಿದ ಪೊಲೀಸ್ ಅಂತ. ₹40 ತಕ್ಕೊಟ್ಟೆ. ತಿರ್ಗಾ ನೋಡ್ತಾನೆ ಇದ್ದ. ₹4 ಚಿಲ್ಲರೆ ಇತ್ತು. ತಿರ್ಗಾ ತಕ್ಕೊಟ್ಟೆ. ಹುರ್ಕೋಬಿಟ್ಟ. ನೋಡ್ತಾನೆ ಇದ್ದ. ಹೋಗ್ಬಿಟ್ಟ. ಇವತ್ತು ಕಾರ್ತಿಕ್ ನನ್ನ ಬಾಸ್ ಅಂತ ಕರೆದ.
ಇನ್ಮೇಲೆ ಗ್ಯಾಂಕ್ಗೆ ನಾನೇ ಬಸ್. ಫಸ್ಟು 100 ರೂಪಾಯಿ ಮಾಡ್ತೀನಿ, ಆಮೇಲೆ 200, 300. ನಿಮ್ಮ ಅಪ್ಪಕ್ಕಿಂತ ಜಾಸ್ತಿ ಮಾಡ್ತೀನಿ. ನೀನು ಚೆನ್ನಾಗಿ ನೋಡ್ಕೊತೀನಿ. ಟಿಕೆಟ್ ಕೊಟ್ಟು ಕಳ್ಸಿದ್ರೆ ಬರ್ತೀಯಾ? ವಾಟರ್, ನೀರು, ಪಾನಿ, ತಣ್ಣಿ, ನೀರು, ವಾಟರ್, ವಾಟರ್, ನೀರು, ಪಾನಿ, ನೀರು, 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 ವಾಟರ್, ತಣ್ಣಿ, ಪಾನಿ. ವಾಟರ್, ನೀರು, ಪಾನಿ, ತಣ್ಣಿ, ವಾಟರ್. ಚಿಕ್ಕದ ಜಾಸ್ತಿ ಕೊಡ್ತೀನಿ ಸರ್. ಇದು ಕುರಿ ಅಂಡು ಮೂಳೆ ಇಲ್ಲೇನಾದ್ರು ಬರುತ್ತೆ ಗೊತ್ತಾ? ಓಯ್ ಜಲ್ಲು ಬಾರೋ, ಊಟ ಮಾಡೋಣ, ಜಲ್ದಿ ಬಾ. ಹಸ್ವಿಲ್ಲ. ಬಿರಿಯಾನಿ ತಿಂದನು. ಟ್ರೈನಲ್ಲಿ ಅವನ ಅರ್ಧ ತಿಂದ್ಬಿಟ್ಟು ಹೋಗಿದ್ದ. ಕಣ್ಣಿಡ ಅವನ ಮೇಲೆ. ನೀರು, ವಾಟರ್, ಪಾನಿ. ನೀರು, ನೀರು. ಊಟ ಮಾಡಕ್ಕೆ ಹೋಗ್ತೀರಾ? ವಾಟರ್, ನೀರು. ಆಂಟಿ, ಊಟ ಮಾಡಕ್ಕೆ ಹೋಗ್ತೀರಾ? ನೀರು, ವಾಟರ್, ತಣ್ಣಿ, ಪಾನಿ. ಊಟ ಮಾಡಕ್ಕೆ ಹೋಗ್ತೀಯಾ? ಯಾಕೆ? ಹೋಯ್ತಾ ಇಲ್ವಾ? ಅಲ್ಲಿ ರೈಲ್ವೆ ಸ್ಟೇಷನ್ ಗೊತ್ತಾ? ಹೂ ಅಂಗಡಿ ಐತಲ್ಲ, ಅಲ್ಲಿ ಕೊಟ್ಬಿಡು. ಯಾರಿಗೆ? ಅಲ್ಲಿ ನನ್ನ ಫ್ರೆಂಡ್ ಇದ್ದಾರೆ, ಅವ್ರು ಕೊಟ್ಬಿಡು. ನಿಜವಾಗ್ಲೂ ಕೊಡ್ತೆ ತಾನೆ? ತನ್ನೆ ಹೊಡ್ರೆ. ಹಲೋ ಶ್ಯಾಮ್, ನಾಳೆ ಬೆಳಗ್ಗೆ ಸ್ಕೂಲ್ಗೆ ಬರ್ತೀಯಲ್ಲ, ಅಲ್ಲಿ ಹೂ ಅಂಗಡಿ ಗೊತ್ತು ತಾನೆ? ಟಿಕೆಟ್ ಕೊಟ್ಟಿದ್ದೀನಿ, ಮರಿಬೇಡ, ಈಸ್ಕೊ ಬಂದ್ಬಿಡು. ಹಾಂ,
ನಮ್ಗೆ ಇನ್ನೊಂದು ಹುಡುಗ ಬೇಕು. ಯಾಕೋ? ಜಾಸ್ತಿ ಕಾಸು ಮಾಡ್ಬೋದು. ನೀರು ಇಟ್ಕೊಂಡು ಟ್ರೈನಲ್ಲಿ ಕಾಯ್ಕೊಂಡಿದ್ರೆ 4 ಟ್ರಿಪ್ ಹೋಗ್ಬಿಟ್ಟು ಬಂದರೆ ಒಂದಿನಕ್ಕೆ 500 ರೂಪಾಯಿ ಮಾಡ್ಬೋದು. ನಮ್ಮ ಗ್ಯಾಂಗ್ ಒಂದು ಹೆಸರು ಇಡಬೇಕಲ್ಲ. ಹೆಸ್ರಾ? ಎಲ್ಲ ಗ್ಯಾಂಗ್ ಒಂದೊಂದು ಹೆಸರು ಇದೆಯಲ್ಲ. ನಮ್ಮ ಗ್ಯಾಂಗ್ಗೆ ಶಾಂಪು ಗ್ಯಾಂಗ್ ಇಕ್ಕಿದ್ರೆ ಶಿವ ಗ್ಯಾಂಗ್ ಅಂತ ಇಕ್ಬಿಟ್ರೆ ಯಾರ ಅವನು ಶಿವು? ಯಾವನಿಲ್ಲ ಹೇಳ, ಶಿವನ್ ಭಕ್ತ ಅಲ್ಲ ಅವನು, ಅದಕ್ಕೆ ಹಂಗೆ ಹೇಳ್ತಾನೆ. ಮನೆ ಬಿಟ್ಟು ಓಡ್ ಬಂದಿದ್ಯಾ? ನಮ್ಮ ಜೊತೆ ಬರ್ತೀಯ? ಕೆಲಸ ಕೊಡಿಸ್ತೀನಿ. ನಿನ್ನ ಹೆಸ್ರೇನು? ನಾವು ನಿಮ್ಮ ಥರನೇ ಓಡ್ ಬಂದಿರೋ ಕಣ. ಬಾ ನಮ್ಮ ಜೊತೆ, ಒಳ್ಳೆ ಬಿರಿಯಾನಿ ಇರಾಕ್ ಮನೆಯೆಲ್ಲ ಕೊಡಿಸ್ತೀವಿ. ಪೊಲೀಸರು ಸಿಕ್ಕಾಕೊಂಡ್ರೆ ಸೀದಾ ಮನೆ ಕಳಿಸ್ತಾರೆ. ಬರ್ತೀಯಾ? ಬಾ ಬಾ. ಅವನೇನ ಮಾಡೋದು? ಏನ ನಿನ್ನ ಹೆಸರು? ಚಿನ್ನು. ನಿನ್ನ ಹತ್ರ ಇಕ್ಕಳ? ಬುಳ್ಳಾಗ ಅಷ್ಟೇ ನನ್ನ ಸಾಯ್ಸ ಹಾಕ್ಬಿಡ್ತಾನೆ. ಇವಾಗೇನ ಮಾಡೋದು ಇವನ್ನ? ನನಗೊಂದು ಜಾಗ ಐತೆ. ಅದಕ್ಕಿಂತ ಮುಂಚೆ ಇಲ್ಲೇ ಅಯ್ಯೋ, ಒಂದು ನಿಮಿಷ ಇರೋ. ಯಾವಾಗ ನೋಡ್ರಿ ತೂತ್ ಮನೆ ಹತ್ರನೇ ಸಾಯ್ತಿಯಲ್ಲೋ. ನಿಮ್ಮ ಅಪ್ಪನ ಗಂಟ ಮಡಗಿದೆಯಲ್ಲಿ. ಇರೋ ಒಂದು ನಿಮಿಷ ಬಂದೆ. ಏನದು? ಇಂಜೆಕ್ಷನ್. ಮಗನ ಎಷ್ಟಾಯ್ತು ಅದಕ್ಕೆ? 1 ವಾರ ದುಡ್ಡು ಕೂಡಿಕ್ಕಿದೋಯ್ತು. ಎಲ್ಲಿ ಸಿಗುತ್ತೋ? ಬ್ರಿಡ್ಜಿ ಕೆಳಗಡೆ ಒಬ್ಬ ಇರ್ತಾನಲ್ಲ. ಯಾವಾಗಾರು ತಗೊಂಡಿದ್ಯಾ? ಮಗನ ಇವಾಗ ತಗೊಂಡಿಯ ಮುಂದಕ್ಕಿಂತ ನೀರ್ಕೋಗ್ಬಿಡ್ತೀಯ. ಸೊಲ್ಯೂಷನ್ ತಗೊಂಡು ಬೋರ್ ಹೊಡಿತಾ ಇದೆ. ಇದು ಬುಲ್ಡಾಗ್ ಅವಾಗ ತಗೊಂತಾನೆ. ಒಳ್ಳೆ ಕನಸು ಬರುತ್ತೆ. ಬೇಡ. ಇದ್ದೋಳ ಓಯ್ ಇದ್ದೋಳ. ಇಲ್ಲೇ ನೀರು ತಗೊಬರ್ತೀನಿ. ಬುಲ್ಡಾ ಹುಡುಗ, ನಾನು ಹೇಳ್ದೆ ತಾನೆ, ಇವರೆಲ್ಲ ಸೇರಿ ಕಳ್ತನ ಮಾಡ್ತಾರೆ.
ಅವನ್ಯಾರು? ಹೇಳೋ, ಕೆಲ್ಸ ಗೀಕಿತಾನೆ ಅವನ್ಗೆ? ಹಾ, ನೀವು ಅವಾಗ ಕೊಡ್ತಿದ್ದು ನಾ ಕೂಡಿ ಏನಾಯ್ತು ಇವನಿಗೆ? ಯಾಕೆ ಬಿದ್ದಿದ್ದಾನೆ? ಹೇಳೋ. ಏಯ್, ಇಂಜೆಕ್ಷನ್ ತಗೊಂಡು ಏನು ತಗೊಂಡ? ಏನಾಯ್ತು? ಉಸಿರಾಡ್ತಿಲ್ಲ. ಏನ್ ಮಾಡೋದೀಗ? ಇನ್ನೊಂದ್ಸಲಿ ಕಣ್ಣು ನೋಡಿದ್ರೆ ತಲೆ ಹೊಡೆದಾಗ್ತದೆ. ಹೋಗ್. ಶಾಂಪು ಇಲ್ಲ. ಎಲ್ಲ ಹೋಗೋದ? ತೂತ್ ಮಾಡ್ತಾವ. ಏನೇ ಇದು? 3-4 ಸಾವಿರ ಇದೆಯಲ್ಲ. ಮನೆಯಿಂದ ತಗೊಬಂದಿನಿ. ಪಾಪದವನ್ನ ಸಹಾಯ ಸಾಕಿದ್ರಿ ಇಬ್ರು ಸೇರಿ. ಬೇಡ ಅಂದ್ರು ಮುಚ್ಚ ಬಾಯ್. ಅಣ್ಣ ಇನ್ಮೇಲೆ ಏನು ಮಾಡಲ್ಲ, ನಾನು ನೀವು ಹೇಳ್ದಂಗೆ ಹೇಳ್ಕೊಂಡ್ಬಿಟ್ಟಿರ್ತೀವಿ ಅಣ್ಣ. ಏನ್ ಮಾಡೋದು? ನೀವು ಸತ್ತಿದ್ರೆ ಪೊಲೀಸ್ ನಮ್ಮನ್ನು ಬಿಡಲ್ಲ. ಇನ್ನು 2 ತಿಂಗಳು ಯಾರು ಈ ಕಡೆ ಬರಬಾರ್ದು. ಕೆಲಸ ಎಲ್ಲ ಸ್ಟಾಪ್ ಮಾಡು. ಮತ್ತೆ ಬಾಡಿದು ವಿಡಿಯೋ ಅವ್ರಿಗೆ ಕೊಟ್ಬಿಡೋಣ. ರಾಜು, ನಿನ್ ಜೊತೆ ಕೆಲ್ಸಕ್ಕೆ ಬರಲ್ಲ. ಬಿಡೋ, ನಿನ್ ಜೊತೆ ಕೆಲಸ ಕೊಡಲ್ಲ. ಹೋಗ ಹೋಗ.
ಬರಪ್ಪ. ಏನು ಹೆಸರು? ರಾಜು ಸರ್. ಅಪ್ಪನ ಹೆಸರೇನು? ತಿಮ್ಮಯ್ಯ. ಏನು? ತಿಮ್ಮಯ್ಯ ಸರ್. ಅಪ್ಪನ ಫುಲ್ ಹೆಸರೇನಪ್ಪ? ಗೊತ್ತಿಲ್ಲ ಸರ್. ಯಾವ ಊರು? ಊತಂಗರಿ. ಅಡ್ರೆಸ್ ಪೂರ್ತಿ ವಿಳಾಸ ಹೇಳ್ತೀಯಾ? ಗೊತ್ತಿದೆನಾ? ಗೊತ್ತಿಲ್ಲ ಸರ್. ಏನು ಬರ್ತಿದ್ದಾರಪ್ಪ? ಅಂಗಡಿ ಇಟ್ಕೊಂಡಿದ್ದಾರೆ ಸರ್. ಏನು ಅಂಗಡಿ? ಬಟ್ಟೆ ಅಂಗಡಿ. ಏನು? ಬಟ್ಟೆ ಅಂಗಡಿ. ಯಾವ ಸ್ಕೂಲ್ ಹೋಗ್ತಿದ್ದೀನಿ ನೀನು? ಸ್ಕೂಲ್ಗೆ ಹೋಯ್ತಲ್ಲ ಸರ್. ಹೋಗ್ತಾ ಇಲ್ಲ? ಎಷ್ಟು ದಿವಸ ಆಯ್ತು ಮನೆ ಬಿಟ್ಟು ಬಂದು? ತುಂಬ ದಿನ ಆಯಿತು ಸರ್. ನಮಸ್ತೆ ಸರ್. ನಮಸ್ತೆ. ಆ ಹುಡುಗ ರಿಪೀಟ್ ಕೇಸ್, ಸ್ವಲ್ಪ ಸೊಲ್ಯೂಷನ್ ಎಡಿಷನ್ ಆಗಿದೆ, ಬಟ್ ಮ್ಯಾನೇಜ್ ಮಾಡ್ಬೋದಾ? ಮ್ಯಾನೇಜ್ ಮಾಡ್ಬೋದು. ಈ ಹುಡುಗನಿಗೆ ಏನು ಗೊತ್ತಿಲ್ಲ, ಅಪ್ಪನ ಹೆಸರು ಊರಿನ ಹೆಸರು ಗೊತ್ತಿದೆ. ಹೇಗೆ ಟ್ರೇಸ್ ಮಾಡ್ಬೋದಾ? ಕಳಿಸ್ಬೋದಾ ಮನೆಗೆ? ಪ್ರಯತ್ನ ಪಡ್ತೀವಿ ಸರ್. ಸರಿ ಸರ್, ಆ 2 ಹುಡುಗರು ಸರ್? ಇವ ಮೈನರು, ಈಗ ಅಬ್ಸರ್ವೇಷನ್ ಹೋಮ್ ಕಳಿಸ್ಬೋದು. ಅವ ಹಿಸ್ಟ್ರಿ ಶೀಟರ್, ಎಲ್ಲ ದಂಧೆ ಇದೆ ಅವನ ಹತ್ರ. ಆ ಕಡೆ ನೋಡೋ, ಒಂದು ಕಿತ್ತಾಕ್ಬಿಡ್ತೇನೆ ನೋಡು ಬಡ್ಡಿ ಮಗನೇ. ಸರ್, ಆ ಇನ್ನೊಂದು ಹುಡುಗ ಇದ್ನಲ್ಲ, ಹೀರೋಯಿನ್ ಓವರ್ ಡೋಸ್ ಆಗಿ ಅಡ್ಮಿಟ್ ಮಾಡಿದ್ದೇವೆ. ಸರಿ ಆಗ್ತಾನೆ, ಸರಿ ಆಗ್ತಾನೆ. ಬಾ ಬಾ ಬಾ. ಸರ್ ಅವ್ರ ಜೊತೆ ಹೋಗಲ್ಲ ಸರ್. ಮತ್ತೇನು ಮಾಡ್ತೀಯಾ? ಗೌರ್ಮೆಂಟ್ ಹೋಗಿ ಕಳಿಸ್ಲಾ? ಏನು ನಿನಗೆ ಅವನು ಒಪ್ಪಿಗೆ ಹೋಗ್ಲಿಕ್ಕೆ? ಸರ್ ಇಲ್ಲ, ನಾನೇ ಹೇಳ್ತೀನಿ. ಓಕೆ ಅಲ್ಲ? ಹ್ಞೂ ಸರ್, ಹೋಗ್ತೀನಿ. ಊಟ ಮಾಡ್ತೀರಾ, ಸ್ನಾನ ಮಾಡ್ತೀರಾ? ಸ್ನಾನ ಮಾಡ್ತೀನಿ. ಮೊದಲಿಗೆ ಸ್ನಾನ ಮಾಡ್ಕೊಂಬನ್ನಿ, ಆಮೇಲೆ ಊಟ ಮಾಡೋರಂತೆ. ಹಾಂ, ನಡೀರಿ ಒಳಗಡೆ. ನೀಟಾಗಿ ಅಲ್ಲಿ ಉಚ್ಕೊಂಡು ಸ್ನಾನ ಮಾಡ್ಕೊಂಬನ್ನಿ. ನೀಟಾಗಿ ತಲೆ ತೊಳ್ಕೊ. ಹಾಂ, ಸರಿನಾ? ಆಮೇಲೆ ಕೊಬ್ಬರಿ ಎಣ್ಣೆ ಕೊಡ್ತೀನಿ. ಹಾಂ, ಹೋಗು. ಬಟ್ಟೆ ಹಾಫ್ ಲಿಕ್ಕರ್ ಬೇಡ, ಫುಲ್ ಬೇಕು. ತಗೋ. ಸರಿ, ಬಾ ಬಾ ಬಾ, ಸ್ನಾನ ಮಾಡುವಂತೆ ಬಾ. ಅಲ್ಲಿ ಪೇಸ್ಟ್ ಇದೆ, ಅಲ್ಲಿ ಟ್ಯಾಪ್ ಆನ್ ಮಾಡು, ಬಿಸಿನೀರು ಬರುತ್ತೆ. ಏನಾಯಿತು? ಟಾಯ್ಲೆಟ್ ತೊಳಿಬೇಕು. ಟಾಯ್ಲೆಟ್ ತೊಳೆಯಕ್ಕೆ ನಿಂಗೆ ಇಷ್ಟನಾ?
ಹೋಗಿ ಮಲ್ಕೋಗಿ ನೀನು ಹೋಗಲ್ಲಿ ಮಲ್ಕೋ. ಏಕೆ ಕೆಳಗಡೆ ಚಾಪೆ ಕೊಡ್ತೀನಿ. ಸೊಲ್ಯೂಷನ್ ಕೊಡಕ್ಕ. ಸೊಲ್ಯೂಷನ್ ಇಲ್ಲೆಲ್ಲ ಸಿಗಲ್ಲಪ್ಪ. ಓ ಪ್ಲೀಸ್ ಕೊಡಕ್ಕೋ, ತಲೆ ನೋತೈತೆ. ಇಲ್ಲಿ ಸಿಗಲ್ಲ ಅಂತ ಹೇಳಿದ್ನಲ್ಲ. ಕೊಂಡ್ಕೊಬಂದು ಕೊಡಕ್ಕೋ. ಸೊಲ್ಯೂಷನ್ ಇಲ್ಲ ಅಷ್ಟೇ. ಅಕ್ಕ ಬಾತ್ರೂಮ್ಗೆ ಹೋಗ್ತೀನಿ. ಹೋಗು. ನಂಗೆ ಗೊತ್ತು ನೀನು ಏನು ಹುಡುಕ್ತಾ ಇದ್ದೆ ಅಲ್ಲಿ ಅಂತ. ಓ ಸ್ವಲ್ಪ ಸ್ವಲ್ಪ ಕೊಡಕ್ಕೋ. ಇಲ್ಲ, ಹೋಗಿ ಮಲ್ಕೋ. ಚೂರು ಕೊಡಕ್ಕೋ ಸೊಲ್ಯೂಷನ್ನು. ಇಲ್ಲ ಅಂತ ಹೇಳ್ದೆ ತಾನೆ. ಸಿಗಲ್ಲ, ಹೋಗಿ ಮಲ್ಕೊಳ್ಳೋ. ಕೊಡಕ್ಕೋ ಕೊಡಕ್ಕೋ. ಏಯ್ ಹೋಗಿ ಮಲ್ಕೋಗೋ. ಬೇರೆ ನನ್ನ ಹೆಂಗೆ ಕೇಳ್ಕೊಂಡಿದ್ದಿಲ್ಲ ಬಿಡ, ನನ್ನ ಮನೆಗೆ ಹೋಗ್ಬೇಕು. ಅಂದೆ ದೊಡ್ಡ ಬಿಸ್ನೆಸ್ ಐತೆ ಇಲ್ಲಿ. ಅವನು ಮುಂಗ್ಸಿ ಇಕ್ಕೊಂಡಾಳೆ ಮುಂಗ್ಸಿ. ಬಿಡ, ನಾನು ಓದ್ತೀನಿ. ಸೊಲ್ಯೂಷನ್ ಅಂತೂ ಸಿಗಲ್ಲ. ಅರ್ಧಾಕು, ಬೇರೆ ಕೊಡ್ತೀನಿ, ಅರ್ಧಾಕು. ಸಮಾಧಾನ ಆಯ್ತಾ? ನಡೀರಿ ಮಕ್ಳು, ಮಲ್ಕೊಳ್ಳಿ. ಹೋಗಿ ಮಲ್ಕೋ, ಹೋಗು. ಸೊಲ್ಯೂಷನ್ ಕೊಡ್ಸು ನೀನು. ಯಾಕೆ ಶಿವ ನೀನೆಲ್ಲ ಜೊಲ್ಲು ಜೊಲ್ಲು ಅಂತಾರೆ? ಸೊಲ್ಯೂಷನ್ ಕೊಡಿಸ್ತೀಯ ಹೇಳ್ತೀನಿ. ಹೋಗಿ ಬಿದ್ಕೋ, ಹೋಗು. ಹೋಗು, ನಡಿ, ಬಿದ್ಕೋ, ನಡಿ. ನಡಿ. ಬಾರ ಹೋಗೋಣ. ಏ ಆದ್ರೆ ಬಾರ.
ನೀವಿಬ್ರು ಓಡೋಗ್ಲಿಕ್ಕೆ ಪ್ರಯತ್ನ ಪಟ್ಟರೆ ನಾವು ಕರ್ಕೊಂಡೋಗಿ ಗೌರ್ಮೆಂಟ್ ಹೋಮಿಗೆ ಕಳಿಸ್ಬರ್ತೀವಿ. ಹಾಗಾದ್ರೆ ಸೊಲ್ಯೂಷನ್ ಕೊಡು, ನಾವು ಇಲ್ಲೇ ಇರ್ತೀವಿ ಬಿಡಿ. ಮತ್ತೆ ನಮ್ಮ ನಾಳೆ ಮುಗಿಸಿ ಹುಷಾರು ಕೇಳ್ತಾಳೆ. ಹೇಳಕ್ಕೆ ಹೋಗ್ಬೇಡ. ನಂಗೆ 18 ವರ್ಷ ತುಂಬ ಇದೆ. ಮನೆಗೆ ಹೋಗಲ್ಲ, ನಾನು ಬಿಸ್ನೆಸ್ ಮಾಡಬೇಕು. ಮನೆ ನಾನು ಕಳಿಸ್ಬೇಡಿ, ನಾನು ಓದ್ತೀನಿ, ನಾನು ಬಿಸ್ನೆಸ್ ಮಾಡೋಕೆ ಬಿಟ್ರೆ ನಾನು ಮನೆಗೆ ಹೋಗಲ್ಲ ಅಂತೇಳಿ. ಸರಿ ನೀನು ಬಾ ನೀನು. ತಿಂಡಿ ಮಾಡಿದ್ಯಾ? ಏನು ತಿಂಡಿ? ಇಡ್ಲಿ. ಇಡ್ಲಿ ಇಷ್ಟನಾ? ಮತ್ತೇನು ಇಷ್ಟ? ಕಬಾಬ್. ತಂದ್ಕೊಡ್ತೀನಿ ಕಬಾಬ್. ನೀನು ಇವೆಲ್ಲ ಏನಕ್ಕೆ ಕೇಳಿದೆ ಅಂತ ನಂಗೆ ಗೊತ್ತು. ಏನಕ್ಕೆ? ನಮ್ಮ ಅಪ್ಪ ಅಮ್ಮನ ತಿಳ್ಕೊಂಡು ನನ್ನ ಮನೆಗೆ ಕಳ್ಸೋಕ್ಕೆ. ನಾನು ಹೇಳೋದು ಇಲ್ಲ, ನೀನು ನನ್ನ ಮನೆಗೆ ಕಳ್ಸೋದು ಇಲ್ಲ. ಯಾಕೆ ಮನೆಗೆ ಹೋಗೋಕೆ ಇಷ್ಟ ಇಲ್ವಾ? ಇಲ್ಲ. ಯಾಕೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಒಂದು ಕಾರಣ ಇರಬೇಕಲ್ಲ ಮನೆಗೆ ಹೋಗಲ್ಲ ಅಂತಂದರೆ. ಸೊಲ್ಯೂಷನ್ ಕೊಡ್ತೀವಿ, ಹೇಳ್ತೀನಿ. ಸೊಲ್ಯೂಷನ್ ಎಲ್ಲ ಸಿಗಲ್ಲ ಅಂತ ಗೊತ್ತು ತಾನೇ ನಿನಗೆ? ಯಾಕೆ ಪದೇ ಪದೇ ಅದನ್ನೇ ಕೇಳ್ತೀಯ? ಅಲ್ಲ, ಎಷ್ಟು ದಿನ ಅಂತ ಇಲ್ಲಿರ್ತೀಯ ಹೇಳು? ಇಲ್ಲೇನು ಅಪ್ಪ ಅಮ್ಮ ಇದ್ದಾರಾ? ಇರೋಕ್ಕೆ ಮನೆ ಇದೆಯಾ ನಿನಗೆ? ನಮ್ಮದೇ ಇಲ್ಲಿ ದೊಡ್ಡ ಬಿಸ್ನೆಸ್ ಐತೆ. ಏನು ಬಿಸ್ನೆಸ್ಸು? ನಿಂಗೆ ಹೇಳಿದ್ರೆ ಅದೆಲ್ಲ ಅರ್ಥ ಆಗಲ್ಲ. ರಾಜಂಗೆ ಗೊತ್ತು. ಎಷ್ಟು ವರ್ಷ ನಿನಗೆ? 19 ವರ್ಷ. ಒಂದು 7-8 ವರ್ಷ ಇರ್ಬೋದಾ? 18.5 ವರ್ಷ. ಹೇಳು, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ, ಏನು ಸಮಸ್ಯೆ ಅಂತ ಹೇಳು. ನಿನಗೆ ನಿಮ್ಮ ಅಪ್ಪ ಅಮ್ಮನ ಕರೆಸಿ ನಾನು ಮಾತಾಡ್ತೀನಿ. 3 ದಿನ ಆದಮೇಲೆ ನಾನು ಗೌರ್ಮೆಂಟ್ ಹೋಮಿಗೆ ಕಳಿಸ್ತೀನಿ ನಿನ್ನನ್ನು. ನೀನು ಆಲ್ರೆಡಿ ಹೋಗಿ ಬಂದಿದ್ದೀಯ ಅಲ್ಲಿಗೆ. ನಿಂಗೆ ಇಷ್ಟ ಇಲ್ಲ ಅಂತ ನಂಗೆ ಗೊತ್ತು. ಸರಿ, ಹೋಗಿ ಕೂತ್ಕೋ. ನಿನ್ನ ಫ್ರೆಂಡ್ ಕಳಿಸು. ಮುಗಿಸಿ ಕರಿತಾಳು. ಬಾ ಕೂತ್ಕೋ. ಕ್ಲೀನಾಗಿರೋದಂದ್ರೆ ಇಷ್ಟನಾ ನಿನಗೆ? ನನಗೂ ಅಷ್ಟೇ, ಕೊಳ್ಕಂದ್ರೆಲ್ಲ ಆಗಲ್ಲ. ಕಿವಿ ತುತ್ತು ಮಾಡಿಸಿದ್ದಾರೆ. ನನ್ನ ಮಗನಿಗೂ 1 ವರ್ಷ ಇರುವಾಗ ಕಿವಿ ಚುಚ್ಚಿರೋದು. ಅದೆಲ್ಲ ಮುಚ್ಚೋಗಿದೆ ಇವಾಗ. ಬೇರೆ ಏನು ಇಷ್ಟ ನಿನಗೆ? ಕಿವಿ ತುತ್ತಲ್ಲ ಇಷ್ಟ ಇಲ್ಲ. ಯಾಕೆ? ಅದು ಹುಡುಗಿರು ಮಾತ್ರ, ಹುಡುಗರಿಗಿಲ್ಲ. ಕ್ರಿಕೆಟ್ ಆಡೋಕ್ಕೆ ಇಷ್ಟನಾ? ವಾಲಿಬಾಲ್, ಕ್ಯಾರಮ್ ಅಂದರೆ ಇಷ್ಟನಾ? ಮನೇಲಿ ಕ್ಯಾರಮ್ ಇದೆಯಾ ಆಡೋಕ್ಕೆ? ಉಷಾ ಮನೇಲಿ ಆಡ್ತೀನಿ. ಉಷಾ ಯಾರು? ನನ್ನ ಗರ್ಲ್ ಫ್ರೆಂಡ್. ಗರ್ಲ್ ಫ್ರೆಂಡ್ ಇದ್ದಾಳಾ? ಯಾವ ಊರು ನಿಂದು? ಗೊತ್ತಿಲ್ಲ. ಪೊಲೀಸ್ ಅವ್ರ ಹತ್ರ ಊತಂಗಡಿ ಅಂತ ಹೇಳಿದ್ಯಾ? ಸುಳ್ಳೇ ಇಲ್ಲದೆ. ತಿಮ್ಮಪ್ಪನ ನಿಮ್ಮಪ್ಪನ ಹೆಸರು? ಮನೆಗೆ ಹೋಗೋಕೆ ಇಷ್ಟ ಇಲ್ವಾ? ಇಷ್ಟ ಇಲ್ಲ. ಇಲ್ಲಿ ಇದ್ಕೊಂಡು ಏನು ಮಾಡಬೇಕು ಅಂತ ಇದೆಯಾ? ಬಿಸ್ನೆಸ್ ಮಾಡ್ತೀನಿ. ಏನು ಬಿಸ್ನೆಸ್ ಮಾಡ್ತೀಯಾ? ಕೆಲಸ ಮಾಡ್ತೀನಿ. ಅವನು ಹೇಳ್ಕೊಟ್ನಾ ಹೀಗೆಲ್ಲ ಹೇಳು ಅಂತ? ಇಲ್ಲ, ನಾನೇ ಹೇಳ್ತೇನೆ. ಆ ಮುಗಿಸಿ ನೋಡು, ನಮ್ಮ ಗುಮ್ಮಿಟ್ಕೊಂಡ್ ಬರ್ತಾಳು. ನಾನು ಮನೆಗೆ ಹೋಗಿ ಓಡ್ಬೋತೀನಿ ನಾಳೆ. ನೀನು ಹೋಗು. 2 ದಿವಸ ಹೊಡಿತಾರಷ್ಟೇ ಮನೆಯಾಗ. 2 ದಿವಸ ಪಪ್ಪು ಹೊಡ್ದು ಅಂತ ತಿರ್ಗಿ ವಾಪಸ್ ಬಂದ್ಬಿಡೋಣ. ಇಬ್ಬರು ಸೇರಿ ಬಿಸ್ನೆಸ್ ಮಾಡೋಣ, ಆಯಿತಾ? ಅನ್ಕ
ಅಕ್ಕ ಮನೆಗೆ ಹೋಗ್ತೀನಿ ಅಕ್ಕ. ಕೂತ್ಕೋ. ಹೇಳು. ಮನೆಗೆ ಹೋಗ್ತೀನಿ. ಮನೇಲಿ ಫೋನ್ ಇದೆಯಾ? ಮೊಬೈಲ್ ಐತಕ್ಕ. ನಂಬರ್ ಗೊತ್ತಾ? ಹಾಂ ಮಾಡು. ಏನು ನಿಮ್ಮ ಅಪ್ಪನ ಹೆಸರು? ಕೃಷ್ಣಪ್ಪ. ಹಲೋ, ಕೃಷ್ಣಪ್ಪ ಅವರಾ? ಸರ್, ನಿಮ್ಮ ಮಗ ಶಿವು ಅಲ್ವಾ? ಹಾಂ ಸರ್, ಎಲ್ಲಿದ್ದಾನೀಗ ಅವನು? ಎಷ್ಟು ದಿನ ಆಯಿತು ಮನೆ ಬಿಟ್ಟು? ಹಾಂ, ನಮ್ಮ ಜೊತೆಗೆ ಇದ್ದಾನೆ, ಅದಕ್ಕೆ ಫೋನ್ ಮಾಡಿದ್ದು. ರೈಲ್ವೆ ಸ್ಟೇಷನ್ ಹತ್ರ ಬಂದು ನೀವು ಕಾಲ್ ಮಾಡಿ. ನೀವು ಬರಬೇಕಾದ್ರೆ ರೇಷನ್ ಕಾರ್ಡು ಮತ್ತು ಆಧಾರ್ ಕಾರ್ಡು, ನಿಮ್ಮ ಹತ್ರ ಏನು ID ಪ್ರೂಫ್ ಇದೆ ಅದನ್ನು ತೊಗೊಂಡು ಬನ್ನಿ. ಖುಷಿ ಆಯಿತಾ? ನಿಮ್ಮಪ್ಪ ಸಂಜೆ ಬರ್ತಿದ್ದಾರೆ. ನಿಮ್ಮ ಮಗ ಸ್ವಲ್ಪ ನಶೆ ತಗೊಳ್ಳೋಕ್ಕೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ ಇವಾಗ ಅವನು. ಈಗ ಸಡನ್ನಾಗಿ ಬಿಡು ಅಂತಂದರೆ ಅವನ ಕೈಲೂ ಬಿಡೋದಕ್ಕಾಗಲ್ಲ. ತುಂಬ ಹಠ ಮಾಡೋದೆಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಈಗ ಸದ್ಯಕ್ಕೆ ನೀವು ಕರ್ಕೊಂಡೋಗಿ ಮನೆಗೆ. ನಾನು ಡಾಕ್ಟ್ರ್ ಹತ್ರ ಮಾತಾಡಿ ಅವ್ರ ಕೌನ್ಸಿಲರ್ಗಳ ಜೊತೆ ಸ್ವಲ್ಪ ಮಾತಾಡಿರ್ತೀನಿ. ಅವನು ಸ್ವಲ್ಪ ತಿಳಿ ಹೇಳ್ತಾರೆ. ಶಿವು, ಕರಿತೀನಿ ರೀ. ಬಾ ಬಾ ಬಾರು, ನಡಿ. ಮನೆ ಬಿಟ್ಟು ತಿರ್ಗಾ ಓಡ್ ಬರ್ತೀಯ? ನಮ್ಮ ಅಪ್ಪ ಇವಾಗ ಗ್ರೀಸ್ ಹೊಡೆಯೋದು ಬಿಟ್ಬಿಟ್ಟವನೆ, ಹೊಸ ಆಟ ತಗೊಂಡವನಂತೆ, ಕುಡಿಯೋದು ಬಿಟ್ಬಿಟ್ಟವನಂತೆ, ಹೊಟ್ಟೆ ತುಂಬ ಊಟ ಮಾಡ್ಬೋದು ಇವಾಗ. ನೀನು ಹೋಗ ನಿಮ್ಮ ಮನೆಗೆ. ಕಾರು ಅಂಗಡಿ ಬೇಡ ನಿಂಗೆ? ನಮ್ಮ ಮನೇಲಿ ಅಂಗಡಿ ಕಾರು ಏನೂ ಇಲ್ಲ. ನಮ್ಮ ಅಪ್ಪ ಗಾರೆ ಕೆಲಸ ಮಾಡ್ತಾರೆ. ಹಾಂ ಅಪ್ಪ, ಬಂದೆ. ಏನೋ ಅಪ್ಪ ಕರೀತಾರೋ ಅಲ್ಲಣ್ಣ. ಬಾಯ್ ಕಣ, ಬಾಯ್. ಬಾಯ್ಲಿ. ನಾನು ಮನೆಗೆ ಹೋಗ್ತೀನಿ. ಕೂತ್ಕೋ. ಫೋನ್ ನಂಬರ್ ಇದೆಯಾ? ಉಷಾ ನಂಬರ್ ಗೊತ್ತು. ನಿಮ್ಮ ಗರ್ಲ್ ಫ್ರೆಂಡ್ ಮಾಡು. ಹಲೋ ಉಷಾ, ನೀನು ಬರಬೇಡ. ಪ್ಲಾನ್ ಎಲ್ಲ ಉಲ್ಟಾಗೋಯ್ತು, ಸಿಕ್ಕಾಕೋಬಿಟ್ಟೆ. ಬಂದಮೇಲೆ ವಿಷಯ ಎಲ್ಲ ಹೇಳ್ತೀನಿ ಆಯ್ತಾ? ಅಮ್ಮಂಗೆ ಇದೇ ನಂಬರ್ ಫೋನ್ ಮಾಡೋಕ್ಕೆ ಹೇಳು. ಹ್ಞೂ.
ಹಲೋ, ತಿಮ್ಮಪ್ಪ ಅವರಲ್ವಾ? ನಿಮ್ಮ ಮಗ ರಾಜು ಅಂತಿದ್ದಾನ? ಇಲ್ವಾ? ಅಲ್ಲ, ನಿಮ್ಮ ಮನೆಯಿಂದ ಯಾರಾದರೂ ರಾಜು ಅಂತ ಏನಾದರೂ ಮನೆ ಬಿಟ್ಟು ಬಂದಿರೋ ಹುಡುಗ ಯಾರಾದರೂ ಇದ್ದಾರಾ? ನಾನು ಆಮೇಲೆ ನಿಮಗೆ ಕಾಲ್ ಮಾಡ್ತೀನಿ ಬಿಡಿ. ನಿನ್ನ ಹೆಸರೇನು? ರಾಜು. ನಿನ್ನ ನಿಜವಾದ ಹೆಸರೇನು ಹೇಳು? ನಿಮ್ಮಪ್ಪ ಹೇಳಿದ್ರು ರಾಜು ಅಂತ ನಮ್ಮ ಮನೇಲಿ ಯಾರೂ ಇಲ್ಲ, ಯಾರೂ ಓಡೋಗಿಲ್ಲ ಅಂತ. ಬೇರೆ ಯಾರೋ ಓಡೋಗಿದ್ದಾರೆ ಅಂತ ಹೇಳಿದ್ರು. ನಿನ್ನ ನಿಜವಾದ ಹೆಸರೇನು ಹೇಳು? ಸ್ವಾತಿ. ಸ್ವಾತಿ ಅಲ್ಲ, ರಾಜು. ನೀನು ಹುಡುಗಿನಾ? ಇಲ್ಲ, ನಾನು ಹುಡುಗ. ಸ್ಕೂಲಲ್ಲಿ ಏನಂತ ಕರೀತಿದ್ರು ನಿನ್ನ ಹೆಸರನ್ನ? ಸ್ವಾತಿ. ನಾನು ಸ್ವಾತಿ ಅಲ್ಲ, ರಾಜು. ಸರಿ, ಬಾ ನನ್ನ ಜೊತೆ ಕೂತ್ಕೊ. ನಿನಗೆ ಹುಡುಗ ಆಗಿರೋದು ಇಷ್ಟ ಅನ್ಸುತ್ತಾ? ನಿನ್ನೊಳಗೊಬ್ಬ ಹುಡುಗ ಇದ್ದಾನೆ ಅಂತ. ಶಿವು ಗೊತ್ತಾ ಈ ಎಲ್ಲ ವಿಷಯ? ನಿನ್ನ ಗರ್ಲ್ ಫ್ರೆಂಡ್ ಉಷಾ ಅಂತ ಹೇಳಿದೆ. ಉಷನ್ ಗೊತ್ತು, ಹೆಲ್ಪ್ ಮಾಡಕ್ಕೆ ಬಂದಿದ್ಲು. ನಾನು ಟ್ರೈನ್ ಹತ್ಕೊಂಡು ಬಂದ್ಬಿಟ್ಟೆ. ಅವಳು ಯಾಕೆ ನಿಂಗೆ ಹೆಲ್ಪ್ ಮಾಡಬೇಕಾಗಿತ್ತು? ನನಗೆ ಚಿಕ್ಕ ವಯಸ್ಸಿನ ಹುಡುಗರು ತರೋದಕ್ಕೆ ತುಂಬ ಇಷ್ಟ. ನಾನು ಒಂದಿನ ಕೂದಲು ಕಟ್ ಮಾಡಿದ್ದಕ್ಕೆ ನಮ್ಮಪ್ಪ ಮಂದ್ರದಿ ಗೊತ್ತಾ ನಿಮಗೆ? ಮಂದ್ರದಿದ್ದ ಕರ್ಕೊಂಡು ಹೋಗ್ಬಿಟ್ಟು ಮರ ಕಟ್ಟಾಕ್ಬಿಟ್ಟು ಚೆನ್ನಾಗಿ ಹೊಡೆದ್ಬಿಟ್ಟು ನನಗೆ ಸಖತ್ತಾಗಿ ಹೊಡೆದ್ಬಿಟ್ರು. ಆಮೇಲೆ ನಮ್ಮಮ್ಮ ಇದ್ದಾರಲ್ಲ, ನಾನು ತುಂಬ ದಿವಸ ಮುಟ್ಟಾಗಿಲ್ಲ ಅಂತ ನಮ್ಮಮ್ಮ ಕೆಟ್ಟ ಮಾತಾಡಲ್ಲ ಬೈದಿ ತುಂಬ ಬೇಜಾರಾಯಿತು. ನಮ್ಮ ಅಣ್ಣ ಇದ್ದಾನಲ್ಲ, ನಾನು ನಿಂತ್ಕೊಂಡು ಹುಚ್ಚವ್ಯಾಗ ನಮ್ಮ ಅಣ್ಣ ಬಂದ್ಬಿಟ್ಟು ಬೂಟ್ ಕಾಲಲ್ಲಿ ಒದ್ಬಿಟ್ಟು ಅದು ಸರಿಯಾಗಿ ಒದ್ಬಿಟ್ಟು ನೋವು ತುಂಬ ಆಯಿತು. ನಂಗೆ ತುಂಬ ಗಾಯ ಆಯಿತು. ಅದಕ್ಕೆ ಮನೇಲಿ ಇರೋಕ್ಕೆ ಇಷ್ಟ ಇಲ್ಲ ಅಂತ ಮನೆ ಬಿಟ್ಟು ಹೋಗಿ ಬಂದ್ಬಿಟ್ಟೆ ಟ್ರೈನ್ ಹತ್ಕೊಂಡು. ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡ. ನಿಮ್ಮ ಅಪ್ಪ ಅಮ್ಮನ ಕರೆಸಿ ನಾನು ಮಾತಾಡ್ತೀನಿ. ಹಲೋ, ನಿಮ್ಮ ಮಗಳು ಸ್ವಾತಿ ಇಲ್ಲಿದ್ದಾಳೆ, ನಮ್ಮ ಜೊತೆಗೆ ಇದ್ದಾಳೆ. ನೀವು ಅವಳನ್ನೇ ಮಂತ್ರಾವತಿ ಹತ್ರ ಎಲ್ಲ ಕರ್ಕೊಂಡೋಗಿ ಹೊಡ್ಸಿದ್ರಂತೆ. ಆ ಥರ ಎಲ್ಲ ಮಾಡಿದ್ದಕ್ಕೆ ಅಲ್ವಾ ಅವಳು ಮನೆ ಬಿಟ್ಟು ಬಂದಿರೋದು? ತಾಯಿನ ಜೊತೆಲಿ ಕರ್ಕೊಂಡು ಬನ್ನಿ, ಮಾತಾಡೋಣ. ಒಂದು ನಿಮಿಷ ಇರಿ, ಮಾತಾಡ್ತೀನಿ ನಿಮ್ಮ ಅಪ್ಪನ ಜೊತೆ. ನಿಮ್ಮಮ್ಮ ತುಂಬ ಅಳ್ತಿದ್ದಾರೆ ನೀನು ಇಲ್ಲ ಅಂತ. ನಿನಗೋಸ್ಕರ ಅವ್ರು ತುಂಬ ಹುಡುಕಿದ್ದಾರೆ ಗೊತ್ತಾ? ನಮ್ಮ ಅಪ್ಪ ತಿರ್ಗಾ ಕರ್ಕೊಂಡು ಮಂತ್ರಾವತಿ ತಗೋತೈತಿ. ನಾನು ಮಾತಾಡ್ತಿದ್ದೀನಲ್ವಾ, ನಿಮ್ಮ ಅಮ್ಮನ ಜೊತೆ ಮಾತಾಡು. ತುಂಬ ಅಳ್ತಿದ್ದಾರೆ ನಿಮ್ಮಮ್ಮ ಗೊತ್ತಾ? ಅಮ್ಮನ ಜೊತೆ ಮಾತಾಡ್ತೀಯಾ? ಕೊಡಿ, ಅವ್ರ ಅಮ್ಮನ ಹತ್ರ ಕೊಡಿ, ಅವ್ರ ಅಮ್ಮನ ಹತ್ರ ಮಾತಾಡ್ತಾಳೆ. ಹಲೋ ಮಂತ್ರಾವತಿ ತಿರ್ಗಾ ಕರ್ಕೊಂಡು ಹೋಗಲ್ಲ ತಾನೆ? ನನಗೆ ಭೂತ ಹಿಡ್ದಿಲ್ಲಮ್ಮ. ಮಂತ್ರಾವತಿ ತಿರ್ಗಾ ಕರ್ಕೊಂಡು ಹೋದ್ರೆ ನಮ್ಮ ಮನೆಗೆ ಬರಲ್ಲ, ಮಕ್ಕನೂ ನೋಡಲ್ಲ. ನಾನು ಸ್ವಾತಿ ಅಂತ ಕರಿಬಾರ್ದು, ರಾಜು ಅಂತಲೇ ಕರಿಬೇಕು. ಸ್ವಾತಿ ಅಲ್ಲ, ಇನ್ಮೇಲೆ ರಾಜು. ನಾ ಹುಡುಗಿ ಅಲ್ಲ, ಹುಡುಗ.
ಅಣ್ಣಂಗೆ ಹೇಳ್ಬಿಡಿ ಈ ವಿಷಯ.